ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ವರ್ಷ ಭವಿಷ್ಯ, 12 ರಾಶಿಗಳ ಫಲಾಫಲ ಹಾಗೂ ದಿನದ ವಿಶೇಷತೆ ಮತ್ತು ಪಂಚಾಂಗದ ವಿವರವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂದೆ ಬಂದು ನಿಮಗೆ ತಲುಪುತ್ತದೆ. ಇಂದು ಮೇ 1, 2026 ದಿನದ ಪಂಚಾಂಗ ಹೇಗಿದೆ ಅಂತ ವಿಸ್ತಾರವಾಗಿ ನೋಡೋಣ ಬನ್ನಿ. ಮೇ 1, 2026 ಭಾರತೀಯ ಗಣನೆಯಂತೆ ಅತ್ಯಂತ ಶ್ರೇಷ್ಠವಾದ ವೈಶಿಷ್ಟ್ಯಪೂರ್ಣ ದಿನ ಅಂತ ಹೇಳ್ಬಹುದು. ಇಂದು ಕೇವಲ ಕಾರ್ಮಿಕ ದಿನಾಚರಣೆ ಅಲ್ಲದೆ ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಬಹಳ ಮಹತ್ವದ ಕ್ಷಣಗಳನ್ನು ಒಳಗೊಂಡಿದೆ. ಈ ದಿನ ಪಂಚಾಂಗದ ಸಮಗ್ರ ಮಾಹಿತಿ ನೋಡೋದಾದ್ರೆ, ದಿನದ ವಿಶೇಷತೆ ವೈಶಾಖ ಶುದ್ಧ ಚತುರ್ದಶಿ ಅಂತ ಹೇಳಬಹುದು. ಮೇ 1 ಶುಕ್ರವಾರದಂದು ಬರುತ್ತೆ. ಇವತ್ತು ಹಿಂದೂ ಪಂಚಾಂಗದ ಪ್ರಕಾರ ಕ್ರೋಧಿ ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿಯಾಗಿದೆ. ಪಂಚಾಂಗದ ವಿವರ ನೋಡೋದಾದ್ರೆ, ತಿಥಿ ಮೇ 1ರಂದು ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಇದೆ. ಈ ತಿಥಿಯು ಸಾಮಾನ್ಯವಾಗಿ ಭಗವಾನ್ ನರಸಿಂಹಸ್ವಾಮಿಯ ಆರಾಧನೆಗೆ ಮೀಸಲಾದದ್ದು. ಈ ದಿನ ಅಧರ್ಮದ ವಿರುದ್ಧ ಧರ್ಮದ ವಿಜಯ ಸಂಕೇತವಾಗಿದೆ. ಚತುರ್ದಶಿ ತಿಥಿಯು ಸಂಜೆಯವರೆಗೆ ಇರಲಿದ್ದು, ಅದರ ನಂತರ ಹುಣ್ಣಿಮೆ ಆರಂಭವಾಗುತ್ತೆ. ಇನ್ನು ವಾರ ನೋಡೋದಾದ್ರೆ, ಶುಕ್ರವಾರ ಸಂಪತ್ತಿಗೆ ಅಧಿದೇವತೆ ಮಹಾಲಕ್ಷ್ಮಿ ಮತ್ತು ಶುಕ್ರ ಗ್ರಹದ ಪ್ರಿಯವಾದ ದಿನ ಅಂತ ಹೇಳ್ಬೋದು. ಈ ದಿನದಂದು ಮಾಡುವ ಆರ್ಥಿಕ ವ್ಯವಹಾರಗಳು ಮತ್ತು ಶುಭ ಕಾರ್ಯಗಳು ಸಮೃದ್ಧಿ ತರುತ್ತೆ ಅಂತ ಹೇಳ್ಬಹುದು. ಇನ್ನು ನಕ್ಷತ್ರ ನೋಡೋದಾದ್ರೆ, ಇವತ್ತು ಚಿತ್ತಾ ನಕ್ಷತ್ರ ಬರುತ್ತೆ. ಚಿತ್ತಾ ನಕ್ಷತ್ರದ ಅಧಿಪತಿ ಕುಜ ಅಂದರೆ ಮಂಗಳ ಮತ್ತು ದೇವತೆ ವಿಶ್ವಕರ್ಮ. ಈ ನಕ್ಷತ್ರದಲ್ಲಿ ಜನಿಸಿದವರು ಸೃಜನಶೀಲರು ಮತ್ತು ಕಲಾತ್ಮಕ ಮನೋಭಾವ ಹೊಂದಿರುವವರು. ವಾಸ್ತುಶಿಲ್ಪ ಅಥವಾ ಹೊಸ ನಿರ್ಮಾಣ ಕಾರ್ಯಕ್ಕೆ ಈ ನಕ್ಷತ್ರ ಪೂರಕವಾಗಿದೆ. ಇನ್ನು ಯೋಗ ನೋಡೋದಾದ್ರೆ, ಇಂದಿನ ಯೋಗ ಸಿದ್ಧಿ ಯೋಗ. ಹೆಸರೇ ಸೂಚಿಸುವಂತೆ ಇಂದು ಮಾಡುವ ಕಾರ್ಯಗಳೆಲ್ಲ ಸುದ್ದಿಯಾಗಿ ಬಹಳ ಪ್ರಶಸ್ತವಾದದ್ದು. ಈ ಸಮಯದಲ್ಲಿ ಕೈಗೊಳ್ಳುವ ಸಂಕಲ್ಪ ಮಂತ್ರ ಸಾಧನೆಗೆ ಶೀಘ್ರ ಫಲ ನೀಡುತ್ತದೆ. ಇನ್ನು ಕರಣ ನೋಡೋದಾದ್ರೆ, ಗಜಕರಣ. ನಂತರ ವಾಣಿಜ್ಯಕರಣವು ಪ್ರವೇಶಿಸುತ್ತದೆ. ಇವು ಶುಭ ಕಾರ್ಯಗಳಿಗೆ ಸಾಮಾನ್ಯ ಫಲವನ್ನು ನೀಡುತ್ತದೆ. ಇನ್ನು ಸೂರ್ಯೋದಯ ಸೂರ್ಯಾಸ್ತ ಸಮಯ ನೋಡೋದಾದ್ರೆ, ಸೂರ್ಯೋದಯ ಬೆಳಗ್ಗೆ 5:58, ಸೂರ್ಯಾಸ್ತ ಸಂಜೆ 6:42. ಇನ್ನು ಚಂದ್ರೋದಯ ಸಂಜೆ 5:45. ಶುಭ ಮತ್ತೆ ಅಶುಭ ಅಂಶಗಳು ನೋಡೋದಾದ್ರೆ, ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:22ರಿಂದ 5:10ರವರೆಗೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:54ರಿಂದ 12:46ರವರೆಗೆ. ರಾಹುಕಾಲ ಬೆಳಗ್ಗೆ 10:00ಯಿಂದ 12 ಗಂಟೆವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 3ರಿಂದ 4:15ವರೆಗೆ. ಗುಳಿಕ ಕಾಲ ಬೆಳಗ್ಗೆ 7:30ರಿಂದ 9 ಗಂಟೆವರೆಗೆ. ಜ್ಯೋತಿಷ್ಯ ವಿಶ್ಲೇಷಣೆ ಮತ್ತು ರಾಶಿ ಭವಿಷ್ಯ ಹೇಗಿದೆ ಅಂತ ವಿಸ್ತಾರವಾಗಿ ನೋಡೋಣ ಬನ್ನಿ. ಹಾಗೆ ಸ್ವಲ್ಪ ಧಾರ್ಮಿಕ ಮಹತ್ವ ನೋಡೋದಾದ್ರೆ, ಇವತ್ತು ವೈಶಾಖ ಮಾಸವು ಸ್ನಾನ, ದಾನ ಮತ್ತು ತರ್ಪಣಗಳಿಗೆ ಅತ್ಯಂತ ಶ್ರೇಷ್ಠ. ಇವತ್ತು ಶುಕ್ಲ ಚತುರ್ದಶಿ ಇರೋದ್ರಿಂದ ಮಧ್ಯಾಹ್ನದ ಸಮಯದಲ್ಲಿ ನರಸಿಂಹ ದೇವರನ್ನು ಪೂಜೆ ಮಾಡೋದು ಬಹಳ ವಿಶೇಷ. ಮೇ 1, 2026 ಮೊದಲನೇ ರಾಶಿಯಾದ ಮೇಷರಾಶಿಯ ವಿಸ್ತಾರವಾದ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯ ಅಧಿಪತಿ ಮಂಗಳ. ನೀವು ಶೌರ್ಯ, ಸಾಹಸ ಮತ್ತೆ ಚುರುಕುತನಕ್ಕೆ ಬಹಳ ಹೆಸರಾದವರು. ಈ ದಿನ ನಕ್ಷತ್ರಗಳ ವಿಶೇಷ ಸಂಯೋಜನೆ ಇರೋದ್ರಿಂದ ವಿಭಿನ್ನ ಅನುಭವನ ಪಡಿತೀರಾ. ಇವತ್ತು ಚಂದ್ರನು ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಸಂಚರಿಸುವುದರಿಂದ ಸೂರ್ಯನು ನಿಮ್ಮದೇ ರಾಶಿಯಾದ ಮೇಷರಾಶಿಯಲ್ಲಿ ಬಹಳ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ನಿಮ್ಮ ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ, ನೀವು ಬಹಳ ಅದ್ಭುತವಾದ ಆತ್ಮವಿಶ್ವಾಸದವರು. ಸೂರ್ಯನು ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಇವತ್ತು ರಾಜಯೋಗ ಸದೃಢ ಫಲಗಳನ್ನು ಲಭಿಸಲಿದೆ. ಇನ್ನು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದ ಮೇಲೆ ದೀರ್ಘ ಕಾಲದ ಪ್ರಭಾವ ಬೀರಲಿದೆ.
ಗೊಂದಲಗಳಿದ್ದರೂ ನಿಮ್ಮ ಅಂತರ್ಬುದ್ಧಿ ಸರಿಯಾದ ದಾರಿ ತೋರಿಸುತ್ತೆ. ಇನ್ನು ಮುಂಜಾನೆಯಿಂದಲೇ ಕೆಲಸದಲ್ಲಿ ಹೊಸ ಚೈತನ್ಯವಿರುತ್ತೆ. ನಿಮ್ಮ ಮಾತಿನ ಪ್ರಭಾವದಿಂದ ಇತರರನ್ನು ಬಹಳ ಬೇಗ ಸೆಳೀತೀರಾ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಬಹಳ ಮಹತ್ವದ ದಿನ ಇವತ್ತು ಅಂತ ಹೇಳ್ಬಹುದು. ಸರ್ಕಾರಿ ಉದ್ಯೋಗದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಸೂರ್ಯನ ಬಲದಿಂದ ಸರ್ಕಾರಿ ಕೆಲಸದಲ್ಲಿರೋರಿಗೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಸಿಹಿ ಸುದ್ದಿ ಸಿಗತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಬಹಳಷ್ಟು ಪ್ರಶಂಸೆ ಕೂಡ ಸಿಗತ್ತೆ. ಇನ್ನು ಖಾಸಗಿ ವಲಯದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ನೀವು ಮಾಡೋ ಪ್ರಾಜೆಕ್ಟ್ ಅಥವಾ ಹೊಸ ಆಲೋಚನೆ ಏನೇನು ಅಳವಡಿಸ್ತಿರಲ್ಲ ಅದು ಇವತ್ತು ಸಕಾಲ ಆಗತ್ತೆ. ಸಹೋದ್ಯೋಗಿಗಳ ಸಹಕಾರ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ. ಇನ್ನು ನೀವೇನಾದ್ರೂ ನಿರುದ್ಯೋಗಿಗಳಾಗಿದ್ರೆ ಬಹಳ ದಿನಗಳಿಂದ ಕಾಯ್ತಿರೋ ಸಂದರ್ಶನ ಕರೆ ಬರುತ್ತೆ. ಹಾಗೆ ನಿಮ್ಮ ತಯಾರಿಯನ್ನು ಗಂಭೀರವಾಗಿಟ್ಟುಕೊಂಡ್ರೆ ಜಯ ಖಚಿತ ನಿಮ್ಮದಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಷೇರು ಮಾರುಕಟ್ಟೆ ಅಥವಾ ಸ್ಥಿರಾಸ್ತಿ, ರಿಯಲ್ ಎಸ್ಟೇಟ್ ಇದ್ರ ಮೇಲೆಲ್ಲ ಹೂಡಿಕೆ ಮಾಡಲು ಯೋಚಿಸ್ತಾ ಇದ್ರೆ ಮಧ್ಯಾಹ್ನ 12 ಗಂಟೆ ನಂತರ ಮಾಡಿದ್ರೆ ಬಹಳ ಒಳ್ಳೆ ಫಲ ಸಿಗತ್ತೆ. ಇನ್ನು ಐಷಾರಾಮಿ ವಸ್ತುಗಳ ಮೇಲೆ ಹಣ ಕೂಡ ಖರ್ಚು ಮಾಡ್ತೀರಾ. ಅನಗತ್ಯ ಖರ್ಚುಗಳಿಗೆ ಸ್ವಲ್ಪ ಇವತ್ತು ನೀವು ಕಡಿವಾಣ ಹಾಕಬೇಕು. ಇನ್ನು ಹಳೆ ಸಾಲ ಏನಾದ್ರೂ ಇದ್ರೆ ಯಾರಿಗಾದ್ರೂ ನಿಮಗೆ ನೀಡಬೇಕಿದ್ದ ಹಣ ಇವತ್ತು ನಿಮ್ಮ ಕೈ ಸೇರತ್ತೆ. ಹಾಗೆ ನಿಮ್ಮ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗತ್ತೆ. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಸಂಜೆ ವೇಳೆಗೆ ಅವೆಲ್ಲ ನಿವಾರಣೆಯಾಗಿ ನಿಮ್ಮ ಇಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಬಹಳಷ್ಟು ಸಂತೋಷ ತಂದುಕೊಡತ್ತೆ. ಅವರ ಸಾಧನೆ ನಿಮಗೆ ಬೆನ್ನೆಲುಬಾಗಿ ನಿಲ್ಲತ್ತೆ. ಇನ್ನು ತಂದೆ ತಾಯಿಯ ಆರೋಗ್ಯದ ಕಡೆ ನೀವು ಬಹಳ ಗಮನ ಹರಿಸಬೇಕು. ಯಾಕಂದ್ರೆ ಅವರ ಮಾರ್ಗದರ್ಶನ ನಿಮಗೆ ಬಹಳ ದೊಡ್ಡ ಸಂಕಷ್ಟದಿಂದ ಪಾರ್ ಮಾಡತ್ತಿವತ್ತು. ಇನ್ನು ಶಿಕ್ಷಣ ನೋಡೋದಾದ್ರೆ ನೀವು ಬಹಳ ಏಕಾಗ್ರತೆಯ ಸಮಸ್ಯೆ ಎದುರಾಗತ್ತೆ. UPSC, KPSC ಅಥವಾ ಬ್ಯಾಂಕಿಂಗ್ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಹಿರಿಯರ ಅಥವಾ ಶಿಕ್ಷಕರ ಮಾರ್ಗದರ್ಶನ ಬಹಳಷ್ಟು ಮುಖ್ಯ ಆಗತ್ತೆ. ಇನ್ನು ಇಂಜಿನಿಯರಿಂಗ್ ಅಥವಾ ಗಣಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅಥವಾ ಓದುವ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕೆಲಸದಲ್ಲಿ ಬಹಳ ಯಶಸ್ಸು ಕೂಡ ಸಿಗತ್ತೆ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಸೂರ್ಯನ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗತ್ತೆ. ಹೆಚ್ಚು ನೀರು ಕುಡಿಯೋದು, ತಾಜಾ ಹಣ್ಣು ಸೇವಿಸುವುದು ಬಹಳ ಮುಖ್ಯ. ಇನ್ನು ಕೆಲಸದ ಒತ್ತಡದಿಂದಾಗಿ ಸಂಜೆ ಸ್ವಲ್ಪ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಡತ್ತೆ. ಸ್ವಲ್ಪ ಸಮಯ ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಇನ್ನು ಮೇಷರಾಶಿಯವರಿಗೆ ಸಲಹೆಗಳು, ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ನೀವು ದಿನವನ್ನು ಇನ್ನಷ್ಟು ಶುಭಗೊಳಿಸಲು ನಾ ಹೇಳೋ ಅಂಶನ ಮಾಡಬೇಕು. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ, ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸತ್ತೆ. ಅದೃಷ್ಟ ಸಂಖ್ಯೆ 195, ಅದೃಷ್ಟ ದಿಕ್ಕು ಪೂರ್ವ. ಇನ್ನು ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಸೂರ್ಯ ನಮಸ್ಕಾರ ಮಾಡೋದು, ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ಓಂ ಸೂರ್ಯಾಯ ನಮಃ ಮಂತ್ರನ ಪಠಿಸೋದು, ಇದು ಬಹಳ ಶ್ರೇಯಸ್ಕರ. ಇನ್ನು ಬಡವರಿಗೆ ಅಥವಾ ಅರ್ಹರಿಗೆ ಗೋಧಿಯನ್ನ ದಾನ ಮಾಡೋದು ಬಹಳ ಪುಣ್ಯದಾಯಕ. ಇನ್ನು ಪ್ರತಿಯೊಂದು ಕೆಲಸವನ್ನು ನಿಗದಿತ ಸಮಯದಲ್ಲಿ ಮುಗಿಸಲು ಪ್ರಯತ್ನಿಸಬೇಕು. ಇನ್ನು ಯಾವುದು ಮಾಡಬಾರ್ದಾಗಿರೋ ಕೆಲಸ ಅಂತಂದ್ರೆ ಇವತ್ತು ಯಾರ ಮೇಲೂ ಅನಗತ್ಯವಾಗಿ ಸಿಟ್ಟು ಮಾಡ್ಕೊಳ್ಬೇಡ್ರಿ. ಮಂಗಳನ ಪ್ರಭಾವದಿಂದ ಕೋಪ ಬಹಳ ಹೆಚ್ಚಾಗತ್ತೆ. ಇದನ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು ಇವತ್ತು. ಹಾಗೆ ಯಾರಿಗೂ ದೊಡ್ಡ ಮೊತ್ತದ ಹಣನ ಸಾಲವಾಗಿ ನೀಡಕ್ ಹೋಗ್ಬೇಡಿ, ಅದು ವಾಪಸ್ ಬರೋದೇ ಇಲ್ಲ, ಬಹಳ ಕಷ್ಟ ಆಗತ್ತೆ. ಇನ್ನು ನಾನೇ ಎಲ್ಲ ಎಂಬ ಅಹಂಕಾರ, ಇತರರಿಗೆ ಸಲಹೆಗಳಿಗೂ ಗೌರವ ನೀಡಬೇಕು. ತುಂಬಾ ಅಹಂಕಾರ ಮಾಡೋದನ್ನ ಕಡಿಮೆ ಮಾಡಿ. ಇನ್ನು ಮೇಷರಾಶಿಯ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ವಿಶೇಷ ಸೂಚನೆ ನೋಡೋದಾದ್ರೆ ಸ್ತ್ರೀಯರಿಗೆ ಮನೆಯ ಜವಾಬ್ದಾರಿ ಮತ್ತೆ ವೃತ್ತಿ ಜೀವನದ ನಡುವೆ ಸ್ವಲ್ಪ ನೀವು ಸಮತೋಲನ ಕಾಯ್ದುಕೊಳ್ಬೇಕು. ಇವತ್ತು ಮಿಶ್ರ ಫಲಿತಾಂಶ ಕೂಡ ನಿಮ್ಗೆ ಸಿಗತ್ತೆ. ಹಾಗೆ ಸಂಜೆ ವೇಳೆಗೆ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡ ನೋಡ್ತೀರಾ. ಇನ್ನು ಪುರುಷರಿಗೆ ಹಳೆ ಸ್ನೇಹಿತರ ಭೇಟಿಯಾಗುವ ಅವಕಾಶ ಇದೆ. ವಾಹನ ಚಲಾಯಿಸಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಒಟ್ಟಾರೆಯಾಗಿ ಇವತ್ತು ಮೇಷರಾಶಿಯವರಿಗೆ ಕ್ರಿಯಾಶೀಲತೆ ದಿನ ಅಂತ ಹೇಳ್ಬೋದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗತ್ತೆ. ಸ್ವಲ್ಪ ಆತುರ ನಿರ್ಧಾರನ ಕೈಬಿಟ್ಟು ತಾಳ್ಮೆಯಿಂದ ಹೆಜ್ಜೆ ಇಟ್ರೆ ಈ ದಿನ ನಿಮಗೆ ಯಶಸ್ವಿ ದಿನ ಅಂತಾನೆ ಹೇಳ್ಬಹುದು. ಹಾಗೆ ಶುಭ ಮಂತ್ರ ನೋಡೋದಾದ್ರೆ ಧರಣಿ ಗರ್ಭ ಸಂಭೂತಂ
ವಿದ್ಯುತ್ ಕಾಂತಿ ಸಮಪ್ರಭಂ. ಇನ್ನು ಕುಮಾರಂ ಶಕ್ತಿಹಸ್ತಂ ಚ ಮಂಗಲಂ ಪ್ರಾಣಮಾಮ್ಯಹಂ. ಈ ಮಂತ್ರನ 9 ಬಾರಿ ಪಠಿಸೋದ್ರಿಂದ ಮಂಗಳ ಗ್ರಹದ ದೋಷ ನಿವಾರಣೆ ಆಗುತ್ತೆ. ಹಾಗೆ ದಿನವು ಬಹಳ ಸುಖ ಸಮಯದಿಂದ ಕೂಡಿರುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ, ಈ ದಿನ ಶುಕ್ರವಾರವೇ ಆಗಿರೋದ್ರಿಂದ ನಿಮ್ಮ ರಾಶಿಗೆ ವಿಶೇಷ ಕಳೆ ಮತ್ತು ಶಕ್ತಿ ಬರುತ್ತೆ. ಇವತ್ತಿನ ಗ್ರಹಗತಿಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ನಿಮ್ಮ ಮನಸ್ಥಿತಿ ನೋಡೋದಾದ್ರೆ ಬಹಳ ಶಾಂತ ಮತ್ತು ಸಂಯಮದ ಸ್ವಭಾವವನ್ನು ಹೊಂದಿರ್ತೀರ ನೀವು. ವೃಷಭ ರಾಶಿಯವರು ಮೂಲ ಗುಣವಾದ ಸ್ಥಿರತೆ, ಅದು ನಿಮಗೆ ಹೆಚ್ಚು ಸಹಾಯ ಮಾಡುತ್ತೆ. ಇನ್ನು ನಿಮ್ಮಲ್ಲಿರೋ ಕಲಾತ್ಮಕ ಪ್ರತಿಭೆ ಇವತ್ತು ಹೊರಬರುತ್ತೆ. ಮನೆಯ ಅಲಂಕಾರಿಕ ಅಥವಾ ವೈಯಕ್ತಿಕ ಸೌಂದರ್ಯಕ್ಕೆ ಹೆಚ್ಚಿನ ಹೊತ್ತು ನೀಡ್ತೀರಾ. ಇನ್ನು ನಿಮ್ಮ ಮಾತಿನ ಶೈಲಿ ಮತ್ತು ನಡವಳಿಕೆ ಸಮಾಜದಲ್ಲಿ ಗೌರವನ ತಂದುಕೊಡತ್ತೆ. ಹಾಗೆ ಜನರು ನಿಮ್ಮ ಸಲಹೆಗಾಗಿ ಬಹಳ ಕಾಯ್ತಾ ಇರ್ತಾರೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟಾಗತ್ತೆ. ಇವತ್ತು ವಾದ ವಿವಾದ ಮಾಡಕ್ಕೆ ಹೋಗ್ಬೇಡಿ, ದೂರ ಇದ್ಬಿಡಿ, ಸೈಲೆಂಟ್ ಆಗಿ ಇದ್ಬಿಡಿ, ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ನಿಮಗೆ ಗಮನ ಹರಿಸಿ. ಇನ್ನು ವ್ಯಾಪಾರ ವ್ಯವಹಾರ ನೋಡೋದಾದ್ರೆ ಬಟ್ಟೆ, ಆಭರಣ, ಸುಗಂಧ ದ್ರವ್ಯ ಅಥವಾ ಹೋಟೆಲ್ ಉದ್ಯಮದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ನಿಮಗೆ ಇವತ್ತು ಭರ್ಜರಿ ಲಾಭ ಇದೆ. ಹೊಸ ಗ್ರಾಹಕರ ಸಂಪರ್ಕ ಆಗೋ ಸಾಧ್ಯತೆ ಕೂಡ ಇದೆ. ಇನ್ನು ಸಿನಿಮಾ, ಸಂಗೀತ, ಸಾಹಿತ್ಯ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಹೊಸ ಅವಕಾಶಗಳು ನಿಮಗೆ ಹುಡುಕೊಂಡು ಬರುತ್ತೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಈ ದಿನ ಬಹಳ ಅನುಕೂಲಕರವಾದ ದಿನವಾಗತ್ತೆ. ಹಳೆ ಹೂಡಿಕೆಗಳಿಂದ ಲಾಭ ಬರೋ ಸಾಧ್ಯತೆ ಇದೆ. ಆದರೂ ಹಣದ ಹರಿವು ಹೆಚ್ಚಾದಂತೆ ಸ್ವಲ್ಪ ಖರ್ಚನ್ನ ಹೆಚ್ಚು ಮಾಡ್ತೀರಾ. ಕಡಿಮೆ ಮಾಡಿದ್ರೆ ಉಳಿತಾಯ ಬಹಳ ಒಳ್ಳೇದಾಗತ್ತೆ. ಇನ್ನು ಭವಿಷ್ಯ ದೃಷ್ಟಿಯಿಂದ ಸ್ವಲ್ಪ ಹಣ ನೀವು ಯೋಜನೆ ರೂಪಿಸ್ಬೇಕು. ಐಷಾರಾಮಿ ವಸ್ತುಗಳ ಖರೀದಿಗೆ ಮನಸ್ಸು ಹಂಬಲಿಸ್ತಾ ಇರತ್ತೆ. ಆದ್ರೂ ಸ್ವಲ್ಪ ಮಿತಿಯಿಂದ ಇದ್ರೆ ನಿಮಗೆ ಖುಷಿ ಆಗತ್ತೆ. ನಾಳೆ ಆ ಕಷ್ಟ ಕಾಲದಲ್ಲಿ ಯಾರೂ ದುಡ್ಡು ಕೊಡಲ್ಲ. ನಿಮ್ಮ ದುಡ್ಡು ನೀವು ತಗೊಂಡು ಉಪಯೋಗಿಸ್ತಾ ಇದ್ರೆ ಮನಸ್ಸು ಬಹಳ ತೃಪ್ತಿ ಆಗತ್ತೆ, ಖುಷಿನೂ ಇರತ್ತೆ. ಯಾರ ಹತ್ರ ಕೈ ಚಾಚಲಿಲ್ದಂಗೆ ಕಷ್ಟದ ಟೈಮಲ್ಲಿ ನನ್ನ ದುಡ್ಡು ನಾನೇ ಉಪಯೋಗಿಸ್ಕೋಬಹುದು ಅಂತ. ದಯವಿಟ್ಟು ಉಳಿತಾಯದ ಕಡೆ ಗಮನ ಕೊಡಿ. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸುಂದರ ಕ್ಷಣ ಕಳೀತೀರಾ. ಪ್ರೀತಿ ಪಾತ್ರರಿಗೆ ಉಡುಗೊರೆ ನೀಡುವ ಅಥವಾ ಔತಣ ಕೂಟಕ್ಕೆ ಕರೆದೊಯ್ಯುವ ಉತ್ತಮ ದಿನ ಇವತ್ತು ಅಂತ ಹೇಳ್ಬೋದು. ಇನ್ನು ಅವಿವಾಹಿತರಿಗೆ ಮದುವೆ ಮಾತುಕತೆ ನಡೆಯುತ್ತೆ. ಅದು ಸಕಾರಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ತರ ಮಾಡುತ್ತೆ. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರ್ಬೇಕು ನೀವು. ಅವರ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ. ಇನ್ನು ಆರೋಗ್ಯ ನೋಡೋದಾದ್ರೆ ಅತಿಯಾದ ಸಿಹಿ ಪದಾರ್ಥ, ಎಣ್ಣೆ ಪದಾರ್ಥದಿಂದ ಸ್ವಲ್ಪ ದೂರ ಇರಬೇಕು. ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸಂಜೆ ವೇಳೆಗೆ ಎಲ್ಲ ಸರಿ ಹೋಗುತ್ತೆ. ಗಂಟಲು ಅಥವಾ ಕುತ್ತಿಗೆ ನೋವು ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಸ್ವಲ್ಪ ಗಂಟಲು ಸಂಬಂಧ ಸಮಸ್ಯೆ ಕಾಡುತ್ತೆ ಇವತ್ತು. ಆದ್ರಿಂದ ತಣ್ಣನೆ ಪಾನೀಯದಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ, ಅದೃಷ್ಟ ಸಂಖ್ಯೆ 2, 7, 9, ಅದೃಷ್ಟ ರತ್ನ ವಜ್ರ ಅಥವಾ ಬಿಳಿ ಪಚ್ಚೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಲಕ್ಷ್ಮೀ ಪೂಜೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಥವಾ ಮನೆಯಲ್ಲೇ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರನ ಪಠಿಸಿ. ಇನ್ನು ಬಡ ಹೆಣ್ಮಕ್ಳಿಗೆ ಬಿಳಿ ಬಣ್ಣದ ವಸ್ತು ದಾನ ಮಾಡಿ, ಅಂದ್ರೆ ಹಾಲು, ಸಕ್ಕರೆ, ಅಕ್ಕಿ, ಇದು ದಾನ ಮಾಡೋದ್ರಿಂದ ಬಹಳ ಶ್ರೇಷ್ಠ. ಹಾಗೆ ಓಂ ಶುಂ ಶುಕ್ರಾಯ ನಮಃ ಮಂತ್ರನ 108 ಬಾರಿ ಪಠಿಸೋದ್ರಿಂದ ಮನಸ್ಸಿನ ಶಾಂತಿ ವೃದ್ಧಿ ಆಗತ್ತೆ. ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಸೋಮಾರಿತನನ ಕೈ ಬಿಟ್ರೆ ಮಾತ್ರ ಕೆಲಸಗಳು ಪೂರ್ಣ ಆಗತ್ತೆ. ಅತಿಯಾದ ಹಠಮಾರಿ ಸ್ವಭಾವ ನಿಮ್ಮ ಆತ್ಮೀಯರಿಂದ ನಿಮ್ಮನ್ನು ದೂರ ಮಾಡತ್ತೆ. ಆದ್ರಿಂದ ಸ್ವಲ್ಪ ಹೊಂದಾಣಿಕೆ ಮಾಡೋದ್ರಿಂದ ನೀವು ಬಹಳ ಖುಷಿಯಾಗಿರ್ತೀರ ಲೈಫಲ್ಲಿ. ಒಟ್ಟಾರೆಯಾಗಿ ಈ ದಿನ ಭೌತಿಕ ಸುಖ ಮತ್ತೆ ಸಮಾಧಾನವನ್ನು ತಂದುಕೊಡತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗತ್ತೆ. ಇವತ್ತು ನಿಮ್ಮ ದಿನ ಬಹಳ ಸುಖಮಯವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ನೀವು ಸ್ವಭಾವತಃ ಬಹಳಷ್ಟು ಬುದ್ಧಿವಂತರು ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಗೆ ಹೆಸರಾದವರು ನೀವು. ಈ ದಿನ ನಿಮ್ಮ ಗ್ರಹಗತಿಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನಿಮ್ಮಲ್ಲಿ ಹೊಸ ವಿಚಾರ ಕಲಿಯಲು ಬಹಳ ಆಸಕ್ತಿ ಇರುತ್ತೆ ಇವತ್ತು. ಬುಧನ ಪ್ರಭಾವದಿಂದ ನೀವು ಮಾತಿನ ಚತುರರು
ಅದು ಇವತ್ತು ಇನ್ನೂ ಹೆಚ್ಚಾಗುತ್ತೆ. ಸ್ವಲ್ಪ ನೀವು ದ್ವಂದ್ವ ಮನಸ್ಥಿತಿಯನ್ನ ಹೊಂದಿರ್ತೀರ. ಮಿಥುನ ರಾಶಿಯವರಿಗೆ ಕೆಲವು ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲ ಉಂಟಾಗತ್ತೆ. ಯಾರನ್ನು ಅವಸರದಲ್ಲಿ ಮಾತನಾಡಕ್ ಹೋಗ್ಬೇಡಿ. ಇನ್ನು ಸಾಮಾಜಿಕ ಚಟುವಟಿಕೆ ನೋಡೋದಾದ್ರೆ ಗೆಳೆಯರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಮಾತುಕತೆ ನಡೆಸಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಇರತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಮೆಚ್ಚುಗೆ ಸಿಗತ್ತೆ. ವಿಶೇಷವಾಗಿ ಮಾರ್ಕೆಟಿಂಗ್ ಆಗಿರ್ಬೋದು, ಶಿಕ್ಷಣ, ಮಾಧ್ಯಮ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ನಿಮಗೆ ಅತ್ಯಂತ ಲಾಭ ಸಿಗತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಕೂಡ ಸುಧಾರಿಸತ್ತೆ. ನೀವು ಟೀಮ್ ವರ್ಕ್ ಈ ತರ ಕೆಲಸದಲ್ಲಿ ನಾಯಕತ್ವನ ಪಡ್ಕೋತೀರಾ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇವತ್ತು ಬಹಳ ಒಳ್ಳೆ ದಿನ. ಆದ್ರೆ ಸಹಿ ಹಾಕೋಕ್ಕಿಂತ ಮುಂಚೆ ದಾಖಲೆನ ಸರಿಯಾಗಿ ಪರಿಶೀಲಿಸ್ಬೇಕು. ನಿಮ್ ಜೊತೆಗೆ ಮಾತಾಡಿರ್ತಾರೆ, ಪತ್ರದಲ್ಲೂ ಅದೇ ಇದೆಯಾ ಅಥವಾ ಬೇರೆ ಇದೆಯಾ ಅಂತ ಹೇಳಿ ನೋಡ್ಬಿಟ್ಟು ಸೈನ್ ಹಾಕಿ. ಕೆಲವೊಂದ್ಸರಿ ಏನಾಗುತ್ತೆ, ದುಡ್ಡಿಗೆ ಆಸೆ ಪಟ್ಟು ಮಾತಾಡಿರೋದೇ ಒಂದು ಬರ್ದಿರೋದೇ ಒಂದಾಗಿ ಲಾಸ್ಟಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಅರ್ಧ ಗಂಟೆ ಕೂತು ಪೂರ್ತಿ ಓದಿ ಆಮೇಲೆ ಸೈನ್ ಮಾಡಿ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ಖರ್ಚಿದೆ ಇವತ್ತು. ಹವ್ಯಾಸಿಗಾಗಿ, ಗೆಜೆಟ್ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಸ್ವಲ್ಪ ಖರ್ಚನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಆದಾಯದ ಮೂಲ ಸ್ಥಿರವಾಗಿಯೇ ಇರತ್ತೆ, ಆದ್ರೆ ನಿರೀಕ್ಷಿತ ಬಾಕಿ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ನಿಮ್ಗೆ. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ಪ್ರೇಮಿಗಳಿಗೆ ಬಹಳ ಶುಭ ದಿನ ಇವತ್ತು. ನಿಮ್ಮ ಮನಸ್ಸಿನ ಮಾತನ್ನ ಅವ್ರ ಹತ್ರ ಹೇಳಕ್ಕೆ ಬಹಳ ಒಳ್ಳೆ ದಿನ, ಒಪ್ಕೊಳ್ತಾರೆ ನೀವು ಕೇಳಿದ್ರೆ. ಹಾಗೆ ವಿವಾಹಿತರಿಗೆ ಸಣ್ಣ ಪುಟ್ಟ ವಾದಗಳು ಬೇಗನೆ ಬಗೆಹರಿಯತ್ತೆ. ಒಡ ಹುಟ್ಟಿದವರೊಂದಿಗೆ ಸಹಾಯ ಅಥವಾ ಬೆಂಬಲ ನಿಮ್ಗೆ ಸಿಗತ್ತೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಸ್ತೀರಾ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಅಸಡ್ಡೆ ಮಾಡ್ತೀರಾ ನೀವು. ಮಾನಸಿಕ ಒತ್ತಡ ಉಂಟಾಗತ್ತೆ. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ, ಮಾನಸಿಕ ಆಯಾಸ ಇವೆಲ್ಲ ಆಗತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಯೋಚನೆ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಇನ್ನು ಶ್ವಾಸಕೋಶ ಅಥವಾ ಭುಜದ ನೋವು ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಹೆಚ್ಚು ಪ್ರಯೋಜನ ಆಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಸಿರು ಮತ್ತೆ ಹಳದಿ, ಅದೃಷ್ಟ ಸಂಖ್ಯೆ 3, 5, 6, ಅದೃಷ್ಟ ದಿಕ್ಕು ಉತ್ತರ. ಇನ್ನು ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಗಣೇಶನಿಗೆ ದೂರ್ವೆ ಅಂದ್ರೆ ಗರಿಕೆನ ಅರ್ಪಿಸ್ಬೇಕು. ಅಂದ್ಮೇಲೆ ಅದರಿಂದ ಪೂಜೆ ಮಾಡೋದು ಬಹಳ ಶುಭ ತಂದ್ಕೊಡತ್ತೆ. ಇನ್ನು ಓಂ ಗಂ ಗಣಪತಿ ನಮಃ ಮಂತ್ರನ ಪಠಿಸಿ. ಹಾಗೆ ಬುಧನ ಮಂತ್ರನು ಪಠಿಸ್ಬೇಕು. ಓಂ ಬ್ರಾಂ ಬ್ರೀಂ ಸೌಂ ಸಂ ಬುಧಯೇ ನಮಃ. ಈ ಮಂತ್ರ ಪಠಿಸೋದ್ರಿಂದ ನಿಮ್ಮ ಬುದ್ಧಿ ಶಕ್ತಿ ಚುರುಕಾಗತ್ತೆ. ಇನ್ನು ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರು ನೀಡೋದ್ರಿಂದ ನಿಮ್ಮ ಮೇಲಿರುವ ಗ್ರಹ ದೋಷಗಳು ಕಡಿಮೆ ಆಗುತ್ತೆ. ಇನ್ನು ಬಹಳ ಎಚ್ಚರದಿಂದಿರ್ಬೇಕು. ಯಾರಿಗೂ ಸುಳ್ಳು ಭರವಸೆನ ಕೊಡಕ್ ಹೋಗ್ಬೇಡಿ. ನಿಮ್ಮ ಮಾತನ್ನ ಇತರರಿಗೆ ನೋವು ಉಂಟಾಗತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಒಟ್ಟಾರೆಯಾಗಿ ನೀವು ಬುದ್ಧಿವಂತಿಕೆಯಿಂದ ಕಠಿಣ ಸವಾಲನ್ನು ಸುಲಭವಾಗಿ ಎದುರಿಸ್ತೀರಾ. ಈ ದಿನ ಅತ್ಯಂತ ಶುಭ ಸುದ್ದಿನ ನಿರೀಕ್ಷಿಸಬಹುದು ಸಂಜೆ ವೇಳೆಗೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ನೀವು ಅತೀವ ಭಾವಜೀವಿಗಳು ಮತ್ತು ಕಾಳಜಿ ಮಾಡುವ ಸ್ವಭಾವದವರು. ಈ ದಿನ ಗ್ರಹಗತಿಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ಇಂದು ಚಂದ್ರ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚರಿಸ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಮಿಶ್ರ ಭಾವಗಳಿರುತ್ತೆ. ಇನ್ನ ನೀವು ಸ್ವಲ್ಪ ಮೃದು ಸ್ವಭಾವದವರಾಗಿರ್ತೀರಾ. ಸಣ್ಣ ವಿಷಯಗಳಿಗೂ ನಿಮ್ಮನ್ನು ಭಾವೋದ್ವೇಗವಾಗಿ ಒಳಗಾಗುವಂತೆ ಮಾಡುತ್ತೆ. ನಿಮ್ಮ ಅಂತರ್ಬುದ್ಧಿ ಇವತ್ತು ಬಹಳ ಚುರುಕಾಗಿರುತ್ತೆ. ಯಾವುದೇ ಕೆಲಸದ ಬಗ್ಗೆ ಮನಸ್ಸಿನಲ್ಲಿ ಮಾಡುವ ಮೊದಲ ಆಲೋಚನೆ ಬಹಳಷ್ಟು ಸರಿಯಾದ ಹಾದಿನೇ ತಂದ್ಕೊಡತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸ ಮುಗಿಸ್ಕೊಳ್ತೀರಾ. ನೀವು ಹೆಚ್ಚು ಶ್ರಮಿಸ್ಬೇಕಾಗತ್ತೆ. ಮೇಲಧಿಕಾರಿಗಳೊಂದಿಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಸಂಯಮದಿಂದ ಮಾತಾಡಿ. ನಿಮ್ಮ ಇಂಟೆನ್ಷನ್ ಏನು ಕೆಟ್ಟದಿರಲ್ಲ, ಆದ್ರೆ ನೀವು ಮಾತಾಡೋ ಧಾಟಿ, ಟೋನ್ ಅಂತಾರಲ್ಲ, ಅದು ಒಂಥರ ಕಾಣುತ್ತೆ. ಸೊ ಈಗ ನಾನೇನ್ ಮಾತಾಡ್ತಿದ್ದೀನಲ್ಲ, ಈ ತರ ಸ್ವಲ್ಪ ಪೇಷನ್ಸ್ ಇಂದ ಸಮಾಧಾನದಿಂದ ಮಾತಾಡಿದ್ರೆ ಅದು ಬಹಳ ಒಳ್ಳೆ ತರ ಕಾಣುತ್ತೆ. ಇನ್ನು ಬರಹಗಾರರು, ಶಿಕ್ಷಕರು ಮತ್ತು ಕಲಾ ಕ್ಷೇತ್ರದಲ್ಲಿರೋರು ಹೊಸ ಆಲೋಚನೆಗಳು ಹೊಳೆಯುತ್ತೆ. ಇನ್ನು ವ್ಯಾಪಾರ ನೋಡೋದಾದ್ರೆ ಹೂಡಿಕೆಗಳಿಗೆ ಅಷ್ಟು ಒಳ್ಳೆ ದಿನ ಅಲ್ಲ ಇವತ್ತು. ದೊಡ್ಡ ಮಟ್ಟದ ಹಣನ
ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಅನುಭವಸ್ಥರ ಸಲಹೆನ ಪಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದಿರಬೇಕು. ಮನೆ ಅಲಂಕಾರಿಕ ವಸ್ತುಗೆ, ಕುಟುಂಬದವರ ಅವಶ್ಯಕತೆನ ಪೂರ್ಣಗೊಳಿಸಕ್ಕೆ ಖರ್ಚು ಮಾಡೋ ಸಾಧ್ಯತೆ ಇದೆ. ನೀವು ಬೇರೆಯವರಿಗೆ ನೀಡಿದ್ದ ಸಾಲ ಇವತ್ತು ವಾಪಸ್ ಬರುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಸ್ವಲ್ಪ ಸಮಾಧಾನದಿಂದ ಇರುತ್ತೆ. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ಕುಟುಂಬವೇ ನಿಮ್ಮ ಶಕ್ತಿ. ಇವತ್ತು ನೀವು ಮನೆಯಲ್ಲಿ ನೆಮ್ಮದಿಯ ವಾತಾವರಣನ ಕಳಿತೀರಾ. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಅವರ ಆಶೀರ್ವಾದ ನಿಮಗೆ ಇವತ್ತು ಶ್ರೀರಕ್ಷೆಯಾದ ಕವಚ ಆಗತ್ತೆ. ಇನ್ನು ಸಂಗಾತಿಯೊಂದಿಗೆ ಬಹಳ ಗುಣಮಟ್ಟದ ಸಮಯನ ಕಳೀತೀರಾ. ಪ್ರೇಮಿಗಳಿಗೆ ಇವತ್ತು ಭಾವನೆಯನ್ನ ಹಂಚಿಕೊಳ್ಳುವ ಒಳ್ಳೆ ದಿನ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಕೆಲವು ಮುನ್ನೆಚ್ಚರಗಳು ಕಾಡತ್ತೆ. ಶೀತ, ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಬಿಸಿ ನೀರು, ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರವನ್ನು ತಿನ್ನೋದು ಬಹಳ ಒಳ್ಳೆಯದು. ಇನ್ನು ರಾತ್ರಿ ವೇಳೆ ಧ್ಯಾನ ಮಾಡೋದು ಮನಸ್ಸಿನ ಆತಂಕನ ದೂರ ಮಾಡುತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿ ಬಣ್ಣ. ಶುಭ ಸಂಖ್ಯೆ 2, 7 ಮತ್ತು 4. ಶುಭ ರತ್ನ ಮುತ್ತು. ಇನ್ನು ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಅತ್ಯಂತ ಶುಭ ತಂದುಕೊಡುತ್ತೆ. ಹಾಗೆ ಚಂದ್ರನ ಮಂತ್ರ ಕೂಡ ಜಪಿಸಬೇಕು. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರನ ಪಠಿಸಿ. ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನ ದಾನ ಮಾಡಿ. ಇವತ್ತು ಬಹಳ ಎಚ್ಚರಿಕೆಯಿಂದಿರಬೇಕು. ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್ ಬಿಟ್ಬಿಡಿ. ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರ್ತೀರ, ಅದ್ರ ಬದಲು ವಾಸ್ತವದಲ್ಲಿ ಬದುಕಲು ಪ್ರಯತ್ನಿಸಬೇಕು. ಒಟ್ಟಾರೆಯಾಗಿ ಇವತ್ತು ನಿಮ್ಗೆ ಸ್ವಲ್ಪ ಮಾನಸಿಕ ಏರಿಳಿತ ಇದ್ರೂ ಕೂಡ ಕುಟುಂಬದ ಬೆಂಬಲದಿಂದ ದಿನ ಅತ್ಯಂತ ತೃಪ್ತಿದಾಯಕ ಆಗತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಸೂರ್ಯನು ಪ್ರಸ್ತುತ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ದಿನ ಅತ್ಯಂತ ಪ್ರಭಾವಶಾಲಿ ಮತ್ತೆ ಯಶಸ್ವಿ ದಿನ ಅಂತ ಹೇಳ್ಬಹುದು. ನಿಮ್ಮ ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಎದ್ದು ಕಾಣ್ತಾ ಇರತ್ತೆ. ಸೂರ್ಯನ ಬಲದಿಂದ ನಿಮ್ಮ ಮುಖದಲ್ಲಿ ಒಂದು ವಿಶೇಷ ತೇಜಸ್ಸು ಮತ್ತೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಇವತ್ತು ಎಂತಹ ಕಠಿಣ ಸವಾಲನ್ನಾದ್ರೂ ಎದುರಿಸಲು ನೀವು ಧೈರ್ಯ ಮಾಡೋದೇ ಸಹಿಯಪ್ಪ. ಇನ್ನು ಸಮಾಜದಲ್ಲಿ ಅಥವಾ ನೀವು ಕೆಲವು ಮಾಡುವ ಕೆಲಸಗಳು, ಆ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಬೇಗ ಗೌರವ ಸಿಗತ್ತೆ, ಹಾಗೆ ಮನ್ನಣೆ ಕೂಡ ಸಿಗತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ವೃತ್ತಿ ರಂಗದಲ್ಲಿ ನಿಮಗೆ ವಿಜಯ ಲಭಿಸುತ್ತೆ. ನಿಮ್ಮ ಕಾರ್ಯ ಕ್ಷಮತೆಯನ್ನ ಕಂಡು ಮೇಲಧಿಕಾರಿಗಳು ಬೆರಗಾಗ್ಬಿಡ್ತಾರೆ. ಹೊಸ ಜವಾಬ್ದಾರಿ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಇವತ್ತು. ಇನ್ನು ಆಡಳಿತಾತ್ಮಕ ಕೆಲಸದಲ್ಲಿ ಬಹಳಷ್ಟು ಯಶಸ್ಸು ಸಿಗತ್ತೆ. ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರ ನೋಡೋದಾದ್ರೆ ಈ ಕ್ಷೇತ್ರದಲ್ಲಿರೋರು ಅತ್ಯಂತ ಶುಭ ದಿನದಲ್ಲಿರ್ತಾರೆ. ಹೊಸ ಯೋಜನೆಗಳಿಗೆ ಚಾಲನೆ ಕೂಡ ನೀಡ್ತೀರಾ. ಇನ್ನು ಉದ್ಯಮಿಗಳಿಗೆ ದೊಡ್ಡ ಮಟ್ಟದ ಲಾಭ ನಿರೀಕ್ಷಿಸ್ತೀರ. ವಿಶೇಷವಾಗಿ ಚಿನ್ನ, ತಾಮ್ರ ಅಥವಾ ಕೃಷಿ ಸಂಬಂಧ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಬಹಳ ಶ್ರೇಷ್ಠವಾದ ದಿನ ಇವತ್ತು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ನೀವು ಬಹಳ ಸದೃಢರಾಗಿರ್ತೀರ. ದೀರ್ಘಕಾಲದ ಹೂಡಿಕೆಗೆ ಇವತ್ತು ಬಹಳ ಒಳ್ಳೆ ದಿನ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ವೈಭವೋಪೇತ ಜೀವನ ಶೈಲಿ ಇವತ್ತು ಸ್ವಲ್ಪ ಹೆಚ್ಚು ಹಣ ಖರ್ಚು ಮಾಡಿಸುತ್ತೆ. ಆದ್ರೆ ನಿಮ್ಮ ಬಜೆಟ್ ಮೇಲೆ ದೊಡ್ಡ ಪರಿಣಾಮ ಬೀರತ್ತದು, ಹುಷಾರಾಗಿರಿ. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ನಿಮ್ಮ ಮಾತಿಗೆ ಬೆಲೆ ಸಿಗತ್ತೆ. ಇವತ್ತು ಮನೆಯಲ್ಲಿ ತಂದೆ ಕಡೆಯಿಂದ ಬೆಂಬಲ ಸಿಗತ್ತೆ, ಆಸ್ತಿ ಲಾಭ ಸಿಗತ್ತೆ, ಮಕ್ಕಳ ಯಶಸ್ಸು ನಿಮಗೆ ಬಹಳ ಖುಷಿ ಆಗತ್ತೆ. ಹಾಗೆ ಪ್ರೇಮಿಗಳಿಗೆ ಇವತ್ತು ಬಹಳ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡ್ತೀರ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ಸಾಮಾನ್ಯವಾಗಿ ಬಹಳ ಉತ್ತಮವಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರ್ಬೇಕು ನೀವು. ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನೋವು, ಕಣ್ಣಿನ ಉರಿ ಕಾಣಿಸ್ಕೊಳ್ಳುತ್ತೆ ಇವತ್ತು. ಸೂರ್ಯನ ಶಾಖದಿಂದ ಸ್ವಲ್ಪ ರಕ್ಷಣೆನ ಪಡಿಬೇಕು. ನೆರಳಲ್ಲೇ ಇರೋದು ಅಥವಾ ಹೊರಗಡೆ ಬಿಸಿಲಲ್ಲಿ ಅಡ್ಡಾಡ್ಬೇಕಾದ್ರೆ ಛತ್ರಿ ತಗೊಂಡು ಹೋಗೋದು ಅಥವಾ ಟವಲಲ್ಲಿ ತಲೆ ಕವರ್ ಮಾಡ್ಕೊಳ್ಳೋದು ಇದೆಲ್ಲ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಏನಾದ್ರೂ ಕೆಲಸ ಮಾಡಕ್ ಸಾಧ್ಯ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಬಿಸಿಲಿನಿಂದ ದೂರ ಇರಬೇಕು.
ಇನ್ನು ಮುಂಜಾನೆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಕೇಸರಿ ಮತ್ತು ಹಳದಿ ಕೆಂಪು, ಅದೃಷ್ಟ ಸಂಖ್ಯೆ 1, 5, 9, ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಸೂರ್ಯಾರಾಧನೆ ಮಾಡಬೇಕು. ಮುಂಜಾನೆ ಎದ್ದು ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸೋದು, ಅರ್ಘ್ಯ ಅರ್ಪಿಸೋದಂತಾರೆ ಇದಕ್ಕೆ. ಇನ್ನು ಆದಿತ್ಯ ಹೃದಯ ಸ್ತೋತ್ರ ಪಠಿಸಬೇಕು. ಇದರಿಂದ ಶತ್ರು ನಾಶ ಆಗತ್ತೆ, ಎಲ್ಲ ಕಾರ್ಯಕ್ಕೆ ಸಿದ್ಧಿ ಆಗತ್ತೆ. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿನ ದಾನ ಮಾಡೋದು ಬಹಳ ಶ್ರೇಷ್ಠ. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಇವತ್ತು ಬಹಳ ಅಹಂಕಾರ, ಈಗೋ ಪ್ರದರ್ಶನ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಅಧಿಕಾರನ ಇತರರ ಮೇಲೆ ಏರಕ್ಕಂತೂ ಹೋಗ್ಲೇಬೇಡಿ. ಇದು ನಿಮ್ಮ ಇಮೇಜ್ಗೆ ಬಹಳ ಕೆಡುಕುಂಟು ಮಾಡುತ್ತೆ. ಒಟ್ಟಾರೆಯಾಗಿ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ರಾಜಗಂಭೀರ್ಯ ಅಂತೂ ಇದ್ದೇ ಇರುತ್ತೆ. ಆದ್ರೆ ನಿಮ್ಮ ಸಂಕಲ್ಪ ಬಲದಿಂದ ಅಂದುಕೊಂಡ ಕೆಲಸನೆಲ್ಲ ಸಾಧಿಸ್ತೀರಾ. ಕೋಪ ನಿಯಂತ್ರಣದಲ್ಲಿ ಇಟ್ಕೊ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಈ ರಾಶಿಯವರು ಸ್ವಭಾವತಃ ವಿಶ್ಲೇಷಣಾತ್ಮಕ ಮನೋಭಾವವನ್ನು ಹೊಂದಿರ್ತಾರೆ. ಶಿಸ್ತಿನ ಸಿಪಾಯಿಗಳಿದ್ದಂಗೆ ನೀವು. ಚಂದ್ರ ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಬಹಳ ವಿಶೇಷವಾಗಿರ್ತೀರ. ವ್ಯಕ್ತಿತ್ವ ನೋಡೋದಾದ್ರೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಮನಸ್ಸು ಬಹಳ ಚುರುಕಾಗಿರುತ್ತೆ. ಇನ್ನು ಯಾವುದೇ ಕಷ್ಟವಾದ ಸಮಸ್ಯೆಯನ್ನ ನೀವು ತರ್ಕಬದ್ಧವಾಗಿ ಆಲೋಚಿಸಿ ಸುಲಭವಾಗಿ ಪರಿಹಾರ ಕಂಡ್ಕೊಳ್ತೀರ. ನೀವು ಎಲ್ಲರನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಕೆ ಬಯಸ್ತೀರಾ. ಹಿಂಗೇ ಇರ್ಬೇಕು, ಇದಿಲ್ಲೇ ಇರ್ಬೇಕು ವಸ್ತು, ಆ ತರ ಮನೋಭಾವ ನಿಮ್ದು. ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ವ್ಯವಸ್ಥಿತ ನಡವಳಿಕೆಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಡೇಟಾ ವಿಶ್ಲೇಷಣೆ, ಲೆಕ್ಕಪತ್ರ, ಅಕೌಂಟಿಂಗ್, ಸಂಶೋಧನೆ, ತಾಂತ್ರಿಕ ಈ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಅತ್ಯಂತ ಯಶಸ್ವಿ ದಿನ ಇವತ್ತು. ಆಮೇಲೆ ಬಾಕಿ ಉಳಿದಿರೋ ಕೆಲಸ ಎಲ್ಲ ಇವತ್ತು ವಿಲೇವರಿ ಆಗುತ್ತೆ. ಇನ್ನು ಸಣ್ಣ ಪ್ರಮಾಣದ ವ್ಯಾಪಾರ ಅಥವಾ ಕಿರಾಣಿ ಅಂಗಡಿ ಇವ್ರಿಗೆಲ್ಲ ಉತ್ತಮ ಲಾಭ ಸಿಗುತ್ತೆ. ವ್ಯಾಪಾರ ವಿಸ್ತರಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಸರಿಯಾದ ಯೋಜನೆನ ನೀವು ರೂಪಿಸ್ಕೊಳ್ತೀರಾ. ಅದಕ್ಕೆ ಪೂರಕವಾದ ದಿನ ಕೂಡ ಹೌದು ಇವತ್ತು. ಇನ್ನು ಪರೀಕ್ಷತೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ಅಭ್ಯಾಸದಲ್ಲಿ ಪ್ರಗತಿ ಕೂಡ ಹೆಚ್ಚು ಕಂಡು ಬರುತ್ತೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಲಾಭದಾಯಕ ಪ್ರಗತಿಗಳನ್ನು ಕಾಣ್ತೀರಾ. ಆದ್ರೂ ನೀವು ಹಣನ ಹೂಡಿಕೆ ಮಾಡುವ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇರ್ತೀರಾ. ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಬಹಳ ಉತ್ತಮ ಸಮಯ ಅಂತ ಹೇಳ್ಬೋದು. ಇನ್ನು ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಪ್ರಮಾಣದ ಧನ ಲಾಭ ಆಗುವ ಸಾಧ್ಯತೆ ಕೂಡ ಇದೆ. ಕಷ್ಟಪಟ್ಟು ದುಡಿಯೋದು ಹಣಕ್ಕೆ ನ್ಯಾಯ ಸಿಗತ್ತೆ. ಇನ್ನು ಕುಟುಂಬ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಬಹಳಷ್ಟು ಸಾಮರಸ್ಯ ಇರುತ್ತೆ ಇವತ್ತು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ನಿಮ್ಮ ಪ್ರಾಯೋಗಿಕ ಸಲಹೆಗಳು ಕುಟುಂಬದವರೊಂದಿಗೆ ದೊಡ್ಡ ಮಟ್ಟದ ಸಹಾಯ ಮಾಡುತ್ತೆ. ಇನ್ನ ಸಂಜೆ ವೇಳೆ ಹಳೆ ಸ್ನೇಹಿತರು ಅಥವಾ ಸಂಬಂಧಿಕರು ಇವರು ಭೇಟಿ ಆಗತ್ತೆ. ಮನೆಯಲ್ಲಿ ಬಹಳ ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಅತಿಯಾದ ಕಾಳಜಿ ವಹಿಸ್ಬೇಕು ಆರೋಗ್ಯದ ಬಗ್ಗೆ. ನಿಮ್ಮ ಗುಣ ಇವತ್ತು ನಿಮಗೆ ಸಹಾಯ ಮಾಡುತ್ತೆ. ಇನ್ನು ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಿ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸ್ವಲ್ಪ ಸುಸ್ತು ಅನ್ಸತ್ತೆ. ಹಸಿರು ಪ್ರಕೃತಿ ನಡುವೆ ಸ್ವಲ್ಪ ಸಮಯ ಕಳೆಯೋದು ನಿಮ್ಮ ಚೈತನ್ಯನ ಹೆಚ್ಚಿಸತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಸಿರು ಮತ್ತೆ ಬಿಳಿ ಮತ್ತೆ ಬೂದು. ಅದೃಷ್ಟ ಸಂಖ್ಯೆ 5, 2, 8. ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಗಣೇಶನಿಗೆ 21 ಗರಿಕೆನ ಅರ್ಪಿಸಿ ಪೂಜೆ ಮಾಡಬೇಕು. ಸಂಕಷ್ಟ ನಾಶನ ಗಣೇಶ ಸ್ತೋತ್ರನ ಪಠಿಸೋದು ಶ್ರೇಷ್ಠ. ಇನ್ನು ಬುಧನ ಮಂತ್ರ ಓಂ ಬುಧಾಯ ನಮಃ ಎಂಬ ಮಂತ್ರನ 108 ಬಾರಿ ಪಠಿಸಬೇಕು. ಹಸಿರು ಹೆಸರು ಬೇಳೆನ ದಾನ ಮಾಡೋದು ಅಥವಾ ಹಸುಗಳಿಗೆ ಹಸಿರು ಹುಲ್ಲನ್ನ ನೀಡೋದು ನಿಮ್ಮ ಪ್ರಗತಿಗೆ ಹೆಚ್ಚು ಒಳ್ಳೇದಾಗತ್ತೆ. ಇನ್ನು ಸ್ವಲ್ಪ ನೀವು ಎಚ್ಚರದಿಂದಿರ್ಬೇಕು. ಅತಿಯಾದ ವಿಮರ್ಶನಾತ್ಮಕ ಗುಣ, ಈ ಕ್ರಿಟಿಸಿಸಮ್ ಅಂತ ಇರುತ್ತೆ, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ರಿ. ಇತರರು ಸಣ್ಣ ತಪ್ಪನ್ನು ಎತ್ತಿ ತೋರಿಸೋಕ್ ಹೋಗ್ಬೇಡಿ. ಆ ಅಭ್ಯಾಸ ನಿಮ್ಗೆ ಅತಿಯಾದರೊಂದಿಗೆ ಮನಸ್ತಾಪನ ಉಂಟು ಮಾಡುತ್ತೆ.
ಒಟ್ಟಾರೆಯಾಗಿ ಇವತ್ತು ನಿಮ್ಮ ಕೌಶಲ್ಯ ಬುದ್ಧಿವಂತಿಕೆ ಪ್ರದರ್ಶನಕ್ಕೆ ಸರಿಯಾದ ವೇದಿಕೆ ಸಿಗುತ್ತೆ. ದಿನವೂ ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಈ ರಾಶಿ ಸಮತೋಲನ, ನ್ಯಾಯ, ಸೌಂದರ್ಯಕ್ಕೆ ಹೆಸರಾದವರು. ಹಾಗೆ ಚಂದ್ರ ಕನ್ಯಾ ರಾಶಿಯಿಂದ ನಿಮ್ಮ ರಾಶಿಗೆ ಅಂದ್ರೆ ತುಲಾ ರಾಶಿಗೆ ಪ್ರವೇಶಿಸೋದ್ರಿಂದ ಈ ದಿನ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಉಂಟಾಗತ್ತೆ. ಬನ್ನಿ, ವ್ಯಕ್ತಿತ್ವ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ ನೀವು ಒಂದ್ ರೀತಿ ಕಾಂತಿಯಿಂದ ಇರ್ತೀರ. ಇವತ್ತು ನಿಮ್ಮ ಮುಖದಲ್ಲಿ ಒಂದು ಕಾಂತಿ ಬರುತ್ತೆ. ಶುಕ್ರವಾರವು ನಿಮ್ಮ ರಾಶಿಯಾಧಿಪತಿಯ ದಿನನೇ ಆಗಿರೋದ್ರಿಂದ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿರ್ತೀರ. ಎಂತ ಕಠಿಣ ಪರಿಸ್ಥಿತಿನೂ ಶಾಂತವಾಗಿ ನಿಭಾಯಿಸ್ಬಿಡ್ತೀರ. ನಿಮ್ಮ ನಿರ್ಧಾರದಲ್ಲಿ ನ್ಯಾಯಯುತವಾದ ಧೋರಣೆ ಇರುತ್ತೆ ಇವತ್ತು. ಇನ್ನು ನಿಮ್ಮ ಮಾತು, ನಡವಳಿಕೆ ಹೊಸ ಸ್ನೇಹಿತರನ್ನ ಗಳಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಂತ ಘಟನೆಗಳು ನಡೆಯುತ್ತೆ. ಬನ್ನಿ, ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಇವತ್ತು ಬಹಳ ಪ್ರಗತಿಯಾದ ದಿನ. ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸ ಎಲ್ಲ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಆಮೇಲೆ ಸಹೋದ್ಯೋಗಿಗಳ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಇವತ್ತು ಬಗೆಹರಿಯತ್ತೆ. ಕೂತು ಮಾತಾಡ್ತೀರಾ ಅದ್ರ ಬಗ್ಗೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅತ್ಯಂತ ಲಾಭ ದಿನ ಅಂತ ಹೇಳ್ಬೋದು. ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಇವತ್ತು ಬಹಳ ಒಳ್ಳೆ ದಿನ. ಕಲಾಕ್ಷೇತ್ರ, ಫ್ಯಾಷನ್, ವಿನ್ಯಾಸ, ಸೌಂದರ್ಯ ವರ್ಧಕ ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರದಲ್ಲಿರೋರಿಗೆ ಬಹಳ ಹೆಚ್ಚಿನ ಬೇಡಿಕೆ ಕೂಡ ಸಿಗತ್ತೆ ಇವತ್ತು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಶುಕ್ರನ ಬಲದಿಂದಾಗಿ ಅನಿರೀಕ್ಷಿತ ಮೂಲಗಳಿಂದ ಹಣ ಬಂದು ಕೈ ಸೇರತ್ತೆ. ಲಾಟ್ರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಲಾಭ ಕೂಡ ನೀವು ನಿರೀಕ್ಷಿಸಬಹುದು. ಇನ್ನು ವಿಲಾಸಿ ವಸ್ತುಗೆ ಖರ್ಚು ಮಾಡ್ತೀರಾ. ಕುಟುಂಬದವರೊಂದಿಗೆ ಶಾಪಿಂಗ್ ಮಾಡೋದು ಅಥವಾ ಮನೋರಂಜನೆಗಾಗಿ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದು ನಿಮಗೆ ಸಂತೋಷ ಕೊಡುತ್ತೆ, ಆದ್ರೂ ಖರ್ಚು ನೋಡಿ ಮಾಡ್ಬೇಕು. ಇನ್ನು ಕುಟುಂಬ ಜೀವನ ನೋಡೋದಾದ್ರೆ ಬಹಳ ಪ್ರೀತಿ ಮತ್ತು ಸಾಮರಸ್ಯದ ದಿನ ಇವತ್ತು. ಸಂಗಾತಿಯೊಂದಿಗೆ ಮಧುರವಾದ ಬಾಂಧವ್ಯ ಇರತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರತ್ತೆ. ಅದನ್ನ ಮಾತುಕತೆ ಮೂಲಕ ಸುಲಭವಾಗಿ ಪರಿಹಾರ ಮಾಡ್ಕೋತೀರ. ಮದುವೆ ನಿರೀಕ್ಷಿಸದಲ್ಲಿರೋರಿಗೆ ಉತ್ತಮ ಸಂಬಂಧ ಹುಡ್ಕೊಂಡು ಬರುತ್ತೆ. ಆಮೇಲೆ ಇವತ್ತು ನೀವು ಸಮಾರಂಭಗಳಲ್ಲಿ ಭಾಗವಹಿಸ್ತೀರ. ಇದು ನಿಮ್ಮ ಸಾಮಾಜಿಕ ಒಲವನ್ನ ವಿಸ್ತರಿಸತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಬಹಳ ಸುಧಾರಣೆ ಕಂಡುಕೊಳ್ತೀರಾ. ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಏನಕ್ಕಂದ್ರೆ ಸೊಂಟ ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣ್ತಾ ಇರ್ತೀವಿ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಹೆಚ್ಚಿನ ನೀರು ಕುಡಿಲೇಬೇಕು, ಬಹಳ ಅವಶ್ಯಕ. ಇವತ್ತು ಬಿಸಿಲು ಜಾಸ್ತಿ ಅನ್ಸುತ್ತೆ ನಿಮಗೆ. ನೀರು ಕುಡಿಯೋದ್ರಿಂದ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಆಮೇಲೆ ನಿಮ್ಮ ವೈಯಕ್ತಿಕ ಸೌಂದರ್ಯ ಅಥವಾ ದೈಹಿಕ ಫಿಟ್ನೆಸ್ಗೋಸ್ಕರ ಸ್ವಲ್ಪ ಸಮಯನ ಮೀಸಲಿಡ್ತೀರ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತೆ ಗುಲಾಬಿ. ಅದೃಷ್ಟ ಸಂಖ್ಯೆ 6, 5, 8. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಕನಕ ಧಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರನ ಪಠಿಸ್ಬೇಕು. ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋದು ಸಂಪತ್ತು ವೃದ್ಧಿ ಮಾಡತ್ತೆ. ಆಮೇಲೆ ಸುಗಂಧ ದ್ರವ್ಯನ ಬಳಸೋದು ಅಥವಾ ಬಿಳಿ ಹೂನ ದೇವರಿಗೆ ಅರ್ಪಿಸೋದು ನಿಮ್ಮ ಅದೃಷ್ಟನ ಹೆಚ್ಚಿಸುತ್ತೆ. ಇನ್ನು ಬಡ ಮುತ್ತೈದೆಯರಿಗೆ ಅಥವಾ ಬಾಲಕಿಯರಿಗೆ ಸಿಹಿ ತಿಂಡಿನ ದಾನ ಮಾಡಿ. ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಅತಿರೇಕ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಉದಾರ ಮನೋಭಾವವನ್ನು ಇಟ್ಕೊಳ್ಳಿ. ಯಾರಿಗಾದ್ರೂ ದುರುಪಯೋಗ ಮಾಡ್ಕೊಳ್ಳೋದಕ್ಕಿಂತ ಜಾಗ್ರತೆ ವಹಿಸಿ. ಇನ್ನು ಸುಖ, ಸಂತೋಷ, ನೆಮ್ಮದಿ ದಿನ ಇವತ್ತು. ನಿಮ್ಮ ಜೀವನದ ಸೌಂದರ್ಯವನ್ನು ಆಸ್ವಾದಿಸಲು ಇದು ಬಹಳ ಒಳ್ಳೆ ದಿನ ಅಂತ ಹೇಳ್ಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಆಗಿರೋದ್ರಿಂದ ಈ ರಾಶಿಯವರು ತಮ್ಮ ದೃಢ ಸಂಕಲ್ಪ ಮತ್ತೆ ಗೂಢ ವ್ಯಕ್ತಿತ್ವಕ್ಕೆ ಹೆಸರಾದವರು ನೀವು. ಈ ದಿನ ಗ್ರಹಗತಿಗಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರತ್ತೆ ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನಿಮ್ಮಲ್ಲಿ ಅದ್ಭುತವಾದ ಕೆಲಸದ ಕ್ಷಮತೆ ಇರುತ್ತೆ. ಮಂಗಳನ ಪ್ರಭಾವದಿಂದ ಯಾರನ್ನಾದ್ರೂ ಸಾಧಿಸಲೇಬೇಕು ಎಂಬ ಹಠ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಇನ್ನು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಹಿಂಜರಿಯೋದಿಲ್ಲ. ನಿಮ್ಮಲ್ಲಿರುವ ಅದಮ್ಯ ಧೈರ್ಯ ಇದು ಸವಾಲುಗಳನ್ನ ಎದುರಿಸಲು ಸಹಾಯ ಮಾಡುತ್ತೆ.
ಇನ್ನು ಒಳಗಿನಿಂದ ಸ್ವಲ್ಪ ಭಾವನಾತ್ಮಕವಾಗಿರ್ತೀರ, ಆದ್ರೆ ಅದನ್ನ ಹೊರಗಡೆ ತೋರಿಸ್ಕೊಳಕ್ ಹೋಗಲ್ಲ, ಗಂಭೀರವಾಗಿ ಕಾಣಿಸ್ಕೊಳ್ತೀರ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ, ಉದ್ಯೋಗ ರಂಗದಲ್ಲಿ ಇವತ್ತು ನಿಮಗೆ ಗೆಲುವಿನ ದಿನ ಅಂತ ಹೇಳ್ಬೋದು. ಕಚೇರಿಯಲ್ಲಿ ಶತ್ರುಗಳು ಅಥವಾ ಸ್ಪರ್ಧಿಗಳ ಮೇಲೆ ನೀವು ಮೇಲುಗೈ ಸಾಧಿಸ್ತೀರ. ಇನ್ನು ರಕ್ಷಣಾ ಇಲಾಖೆ, ತಂತ್ರಜ್ಞಾನ, ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಏನಾದರೂ ನೀವು ಮಾಡ್ತಾ ಇದ್ರೆ ಅತ್ಯಂತ ಲಾಭ ಬರುತ್ತಿವತ್ತು. ರಿಯಲ್ ಎಸ್ಟೇಟ್ ಆಗಿರಬಹುದು, ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಏನಾದರೂ ನೀವು ತೊಡಗಿಕೊಂಡಿದ್ರೆ ಇವತ್ತು ದೊಡ್ಡ ಮೊತ್ತದ ಲಾಭ ಸಿಗೋ ಸಾಧ್ಯತೆ ಇದೆ ನಿಮಗೆ. ಇನ್ನು ಹೊಸ ಯೋಜನೆನ ಆರಂಭಿಸೋದಕ್ಕೆ, ಹೊಸ ಬ್ರಾಂಚ್ ಓಪನ್ ಮಾಡೋಕ್ಕೆ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತೆ, ಇದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸಬೇಕು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಧನಲಾಭವಾಗುವ ಸಾಧ್ಯತೆ ಇದೆ. ಭೂಮಿ, ಹಳೆಯ ಆಸ್ತಿ ಮಾರಾಟ ಇವೆಲ್ಲ ಒಳ್ಳೆ ಲಾಭನ ತಂದುಕೊಡುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆ ಬಗ್ಗೆ ಬಹಳಷ್ಟು ನೀವು ಯೋಚನೆ ಮಾಡಬೇಕು, ಇವತ್ತು ಬಹಳ ಒಳ್ಳೆ ದಿನ. ಇನ್ನು ವೈದ್ಯಕೀಯ ಕಾರಣಗಳಿಗಾಗಿ ಅಥವಾ ಯಂತ್ರೋಪಕರಣ ದುರಸ್ತಿಗಾಗಿ ಸ್ವಲ್ಪ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಕುಟುಂಬ ಜೀವನ ನೋಡೋದಾದ್ರೆ ಮಿಶ್ರ ಫಲಗಳಿದೆ. ಮನೆಯ ಸದಸ್ಯರೊಂದಿಗೆ ಮಾತನಾಡುವಾಗ ಸ್ವಲ್ಪ ಮೃದುವಾಗಿರ್ಬೇಕು ನೀವು. ನಿಮ್ಮ ಕಟು ಮಾತುಗಳು ಪ್ರೀತಿ ಪಾತ್ರರಿಗೆ ನೋವು ಉಂಟಾಗುತ್ತೆ, ಸ್ವಲ್ಪ ಸಮಾಧಾನದಿಂದ ರೆಸ್ಪಾನ್ಸ್ ಮಾಡಬೇಕು. ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗತ್ತೆ. ಕಷ್ಟದ ಸಮಯದಲ್ಲಿ ಅವರು ನಿಮ್ಮ ಪರವಾಗಿ ನಿಲ್ತಾರೆ. ಇನ್ನು ನಿಮ್ಮ ಮಕ್ಕಳ ಪ್ರಗತಿ ಬಗ್ಗೆ ಸಂತೋಷದ ವಾರ್ತೆ ಕೇಳ್ತೀರ. ಆರೋಗ್ಯ ನೋಡೋದಾದ್ರೆ BP ಇರೋರು, ರಕ್ತ ಸಂಬಂಧಿ ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಅತಿಯಾದ ಕೋಪ ಮಾಡೋದು ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀಳುತ್ತೆ, ಹುಷಾರಾಗಿರಿ. ಇನ್ನು ಚಾಲನೆ ಮಾಡುವಾಗ ಹರಿತವಾದ ಆಯುಧನ ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರದಿಂದಿರಿ, ಸಣ್ಣ ಪುಟ್ಟ ಪೆಟ್ಟುಗಳಾಗುವ ಸಾಧ್ಯತೆ ಕೂಡ ಇದೆ. ವೃಷಭ ರಾಶಿ ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಗೇರು ಕೆಂಪು ಮತ್ತು ಕೆಂಪು. ಗೇರು ಕೆಂಪು ಅಂದ್ರೆ ಮರೂನ್ ಬಣ್ಣ. ಅದೃಷ್ಟ ಸಂಖ್ಯೆ 9, 1, 4. ಅದೃಷ್ಟ ದಿಕ್ಕು ದಕ್ಷಿಣ. ಇನ್ನು ವಿಶೇಷ ಫಲ ಏನಾದರೂ ಬೇಕು, ಪರಿಹಾರ ಬೇಕು ಅಂದ್ರೆ ಇವತ್ತು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಮನೆಯಲ್ಲೇ ಹನುಮಾನ್ ಚಾಲೀಸ ಪಠಿಸೋದು ಮಂಗಳ ಗ್ರಹದ ದೋಷನ ಕಡಿಮೆ ಮಾಡುತ್ತೆ. ಇನ್ನು ಕಾರ್ತಿಕೇಯನ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ನಿಮ್ಮ ಕಾರ್ಯವನ್ನು ಸಿದ್ಧಿ ಮಾಡುತ್ತೆ, ಅದಕ್ಕೆ ಒಳ್ಳೆ ದಾರಿ ತಂದುಕೊಡುತ್ತೆ. ಇನ್ನು ಬಡವರಿಗೆ ಉದ್ದಿನಬೇಳೆ, ಕೆಂಪು ಬಣ್ಣದ ಹಣ್ಣನ್ನು ದಾನ ಮಾಡೋದು ಬಹಳ ಒಳ್ಳೆಯದು. ಸ್ವಲ್ಪ ನೀವು ಎಚ್ಚರಿಕೆಯಿಂದಿರಬೇಕು, ಯಾರಿಗೂ ಜಾಮೀನು ಗ್ಯಾರಂಟಿ ಹಾಕಕ್ ಹೋಗ್ಬೇಡಿ. ಅತಿಯಾದ ಭಾವೋದ್ವೇಗತೆಯಿಂದ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಬಹಳ ಒಂದು ದೊಡ್ಡ ಸಮಸ್ಯೆಗೆ ಸಿಳ್ಕಾಕೊಳ್ತೀರಾ. ಯಾರಿಗೂ ಗ್ಯಾರಂಟಿ ಕೊಡಕ್ ಹೋಗ್ಬೇಡಿ. ಈಗಿನ ಕಾಲ ಹೆಂಗೆ ಅಂದ್ರೆ, ಮಕ್ಕಳು ತಂದೆ ನಂಬಂಗಿಲ್ಲ, ತಂದೆ ಮಕ್ಕಳನ್ನ ನಂಬಂಗಿಲ್ಲ, ಹೆಂಡತಿ ಗಂಡನ ನಂಬಂಗಿಲ್ಲ, ಗಂಡ ಹೆಂಡತಿ ನಂಬಂಗಿಲ್ಲ. ದುಡ್ಡಿನ ವಿಚಾರದಲ್ಲಿ ಮಾತ್ರ ನಾನು ಮಾಡಿದ್ದೆ ನನಗೆ, ಈ ತರ ಇರಬೇಕು. ಪ್ರತಿಯೊಂದು ರಾಶಿಯವರಿಗೂ ನಾನು ಹೇಳ್ತಾ ಇರೋದು, ವೃಶ್ಚಿಕ ರಾಶಿಯವರಿಗೆ ಮಾತ್ರ ಅಲ್ಲ. ಈಗ ಭಾವೋದ್ವೇಗ ಒಳಗಾಗಿ ಪ್ರೀತಿಯಿಂದ ನೀವೇನೋ ಗ್ಯಾರಂಟಿಗೆ ಸೈನ್ ಹಾಕ್ಬಿಡ್ತೀರ, ನಾಳೆ ಹೊತ್ತಾರೆ ನಿಮಗೆ ಜೀವನ ಮಾಡೋಕ್ಕೆ ಕಷ್ಟವಾಗೋಷ್ಟು ಸಾಲ ನಿಮ್ಮ ತಲೆ ಮೇಲೆ ಬರ್ಬೋದು. ಅದಕ್ಕೆ ಹುಷಾರಾಗಿರಿ. ದಯವಿಟ್ಟು ಯಾರಿಗೂ ಗ್ಯಾರಂಟಿ ಹಾಕಕ್ ಹೋಗ್ಬೇಡಿ. ನಿಮ್ಮ ಹತ್ರ 500,000 ಇದ್ರೆ ಪಾಪ ಅವ್ರು ತಿನ್ಕೊಳ್ಳಿ ಅಂತ ಕೊಟ್ಬಿಡಿ. ಆದ್ರೆ ನಾಳೆ ಹೊತ್ತಾರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ತಲೆ ಮೇಲೆ ಬಂದ್ರೆ ನಿಮ್ಮನ್ನ ನಂಬ್ಕೊಂಡವ್ರಿಗೆ ಕೈ ಬಿಡ್ಬೇಕಾಗತ್ತೆ. ಹುಷಾರಾಗಿರಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರ ಅಧಿಪತಿ ಗುರು ಆಗಿರೋದ್ರಿಂದ ನೀವು ಸ್ವಭಾವತಃ ಜ್ಞಾನಿಗಳು, ಸತ್ಯವಂತರು, ಹಾಗೆ ಧರ್ಮನಿಷ್ಠೆ ಇರೋರು ನೀವು. ಸೂರ್ಯನು ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ, ಆಮೇಲೆ ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಹತ್ರ ಇರೋದ್ರಿಂದ ಅತ್ಯಂತ ಮಂಗಳಕರವಾಗಿರುತ್ತೆ ಇವತ್ತಿನ ದಿನ ನಿಮಗೆ. ಹಾಗೆ ನಿಮ್ಮ ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನೀವು ಒಂಥರ ಆಶಾವಾದಿಯಾಗಿರ್ತೀರ. ಗುರುವಿನ ಕೃಪೆಯಿಂದ ನಿಮ್ಮ ಆಲೋಚನೆಗೆ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತೆ. ಹಾಗೆ ಇವತ್ತು ಧಾರ್ಮಿಕ ಕಾರ್ಯಕ್ಕೆ ಹೆಚ್ಚಿನ ಆಸಕ್ತಿ ತೋರ್ತೀರಾ. ದೇವಸ್ಥಾನದಲ್ಲಿ ಭೇಟಿ ನೀಡೋದು ಅಥವಾ ಮನೆಯಲ್ಲೇ ಪೂಜೆ ಪುನಸ್ಕಾರ ಮಾಡೋದು ಈ ಯೋಗನ ಇರುತ್ತೆ. ಇನ್ನು ಭವಿಷ್ಯದ ಬಗ್ಗೆ ಮಹತ್ವವಾದ ಯೋಜನೆನ ರೂಪಿಸ್ತೀರಾ. ನಿಮ್ಮ ಜ್ಞಾನದ ಮಟ್ಟ ಇತರರಿಗೆ ಮಾರ್ಗದರ್ಶಕವಾಗಲಿದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಇವತ್ತು ನಿಮಗೆ ಗೌರವ ಮತ್ತು ಪ್ರಗತಿಯ ದಿನ ಅಂತ ಹೇಳ್ಬೋದು.
ಶಿಕ್ಷಣ, ಕಾನೂನು, ಬ್ಯಾಂಕಿಂಗ್ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಶುಭ ದಿನ. ನಿಮ್ಮ ಪ್ರಾಮಾಣಿಕತೆಗೆ ಸರಿಯಾದ ಫಲ ಸಿಗೋ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿದೇಶಕ್ಕೆ ಹೋಗೋಕೆ ಅಥವಾ ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡೋರಿಗೆ ಬಹಳ ಒಳ್ಳೆ ಸಕಾರಾತ್ಮಕವಾಗಿ ಸುದ್ದಿ ಸಿಗತ್ತೆ. ಇನ್ನು ಜವಳಿ, ಪುಸ್ತಕ, ಬಂಗಾರದ ವ್ಯಾಪಾರ ಮಾಡೋರಿಗೆ ಲಾಭದ ಪ್ರಮಾಣ ಹೆಚ್ಚಾಗತ್ತೆ. ಹೊಸ ಉದ್ಯಮ ಆರಂಭಿಸಲು ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಭಾಗ್ಯೋದಯದ ದಿನ ಅಂತ ಹೇಳ್ಬಹುದು. ಏನಕ್ಕೆ ಅಂತಂದ್ರೆ ಬಹಳ ಧನ ಲಾಭವಾಗೋ ಯೋಗ ಇದೆ. ಹಿರಿಯರ ಆಸ್ತಿ, ಅನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ನೀವು ಧಾರ್ಮಿಕ ಕೆಲಸಕ್ಕೆ ಅಥವಾ ಸಮಾಜ ಸೇವೆಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಿ. ಇದು ನಿಮಗೆ ಮನಸ್ಸಿಗೆ ತೃಪ್ತಿ ಕೂಡ ನೀಡುತ್ತೆ. ಇನ್ನು ನೀವು ಮರ್ತೋಗಿದ್ದ ಹಳೆಯ ಹಣ ಇವತ್ತು ನಿಮ್ಮ ಕೈ ಸೇರೋ ಸಾಧ್ಯತೆ ಇದೆ. ಎಲ್ಲೋ ಇಟ್ಟು ಮರ್ತು ಬಿಟ್ಟಿರ್ತೀರಾ ಅಥವಾ ನೆನಪಿರಲ್ಲ, ಅದು ಇವತ್ತು ಅಚಾನಕ್ಕಾಗಿ ಸಿಕ್ಬಿಡತ್ತೆ. ಇನ್ನು ಕುಟುಂಬ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರತ್ ನೋಡ್ರಿ. ತಂದೆ ಅಥವಾ ಗುರುವಿನಂತಹ ವ್ಯಕ್ತಿಗಳಿಂದ ಮಹತ್ವ ಸಲಹೆ ಸಿಗತ್ತೆ. ಇನ್ನು ಮಕ್ಕಳ ಪ್ರಗತಿ, ಮನೆಯಲ್ಲಿ ಸಂತೋಷ ವಾತಾವರಣ ಕೂಡ ಕಾಣ್ತೀರ. ಇನ್ನು ಪ್ರೇಮಿಗಳಿಗೆ ಬಹಳ ಮಧುರವಾದ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿಯು ಜೊತೆಗೂಡಿ ಸುಂದರ ಪ್ರವಾಸಕ್ಕೆ ಹೋಗೋದು ಅಥವಾ ಆಚೆ ಊಟಕ್ಕೆ ಹೋಗೋದು, ಇದೆಲ್ಲ ಪ್ರಯತ್ನನ ಮಾಡ್ತಿರ್ತೀರ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಮಿಶ್ರ ಫಲ ಇದೆ. ಸ್ವಲ್ಪ ನೀವು ಹುಷಾರಿಂದ ಇರಬೇಕು. ಲಿವರು ಅಥವಾ ಡಯಾಬಿಟೀಸ್ ಈ ಸಮಸ್ಯೆ ಇರೋರು ಆಹಾರದ ಬಗ್ಗೆ ಎಚ್ಚರ ವಹಿಸಿ. ಅತಿಯಾದ ಸಿಹಿ ಪದಾರ್ಥ ಸೇವನೆ ಮಾಡಕ್ ಹೋಗ್ಲೇಬೇಡಿ. ಫುಲ್ಲು ಕಂಟ್ರೋಲ್ ಮಾಡಬೇಕು. ಯೋಗ ಮಾಡೋದು, ಧ್ಯಾನ ಮಾಡೋದು, ದೈಹಿಕವಾದ ಚಟುವಟಿಕೆಯನ್ನ ಹೆಚ್ಚಿಸಿದ್ರೆ ಶುಗರ್, BP ಎಲ್ಲ ಕಂಟ್ರೋಲಿಗೆ ಬರುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಅದೃಷ್ಟ ಸಂಖ್ಯೆ 3, 9, 1. ಇನ್ನು ಅದೃಷ್ಟ ದಿಕ್ಕು ನೋಡೋದಾದ್ರೆ ಈಶಾನ್ಯ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದು ಬಹಳ ಶುಭ ತಂದುಕೊಡುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಪಠಿಸಬೇಕು. ಇದು ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟ ದೂರ ಆಗತ್ತೆ ನೋಡ್ರಿ. ಮತ್ತೆ ಬಡವರಿಗೆ ಬಾಳೆಹಣ್ಣು, ಕಡಲೆಬೇಳೆ ದಾನ ಮಾಡೋದು ನಿಮ್ಮ ಅದೃಷ್ಟನ ವೃದ್ಧಿ ಮಾಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದ ಆತ್ಮವಿಶ್ವಾಸದಿಂದ ಯಾರಿಗೂ ಅನಗತ್ಯ ಸಲಹೆ ಕೊಡಕ್ ಹೋಗ್ಲೇಬೇಡಿ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡಿ. ಒಟ್ಟಾರೆಯಾಗಿ ಇವತ್ತು ಜ್ಞಾನ ಮತ್ತೆ ಸಮೃದ್ಧಿ ದಿನ ಅಂತ ಹೇಳ್ಬೋದು. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಧರ್ಮ, ನ್ಯಾಯನ ಪಾಲಿಸ್ತೀರ. ಇದು ನಿಮಗೆ ವಿಜಯ ಕೂಡ ತಂದ್ಕೊಡುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಈ ರಾಶಿಯವರು ಕಠಿಣ ಪರಿಶ್ರಮಿಗಳು ಅಂತ ಹೇಳ್ಬೋದು. ನೀವು ಶಿಸ್ತುಬದ್ಧರು ಮತ್ತೆ ವಾಸ್ತವವಾದಿಗಳು. ಈ ದಿನ ಗ್ರಹಗತಿಗಳು ನಿಮ್ಮ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಂದ್ರೆ ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನೀವು ಇವತ್ತು ಅದು ಯಾಕೋ ಗಂಭೀರ ಚಿಂತೆಯಲ್ಲಿ ತೊಡಕೊಂಡಿರ್ತೀರ. ಶನಿ ಪ್ರಭಾವದಿಂದಾಗಿ ನೀವು ಮಾಡೋ ಕೆಲಸದ ಬಗ್ಗೆ ಹೆಚ್ಚು ಗಮನ ಏನೋ ಹರಿಸ್ತೀರ. ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಬಹಳ ಶಿಸ್ತು ಕ್ರಮ ಇರುತ್ತೆ. ಕಷ್ಟವಾಗಿರೋ ಗುರಿನ ತಲುಪಲು ನೀವು ಇಂದು ಮಾನಸಿಕವಾಗಿ ಸಿದ್ಧತೆ, ತಯಾರಿ ನಡೆಸ್ತಾ ಇರ್ತೀರ. ಹಳೆಯ ನೆನಪುಗಳು ಇವತ್ತು ನಿಮ್ಮನ್ನ ಸ್ವಲ್ಪ ಕಾಡತ್ತೆ. ಹಾಗಾಗಿ ವಾಸ್ತವದ ಬಗ್ಗೆ ಯೋಚನೆ ಮಾಡಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ನೀವು ಒಂಥರ ಕರ್ಮಯೋಗಿಗಳು. ಕೆಲಸ ಮಾಡೋದ್ರಲ್ಲಿ ನಿಸೀಮ್ರು. ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗತ್ತೆ. ಸ್ವಲ್ಪ ಸಮಯ ಬೇಕಾದ್ರೂ ನಿರಾಶೆ ಮಾಡ್ಕೊಳಕ್ ಹೋಗ್ಬೇಡಿ. ತಾಂತ್ರಿಕ ಕ್ಷೇತ್ರ, ಉತ್ಪಾದನಾ ವಲಯ ಮತ್ತೆ ಕಬ್ಬಿಣ ಸಂಬಂಧಿ ಉದ್ಯೋಗಿಗಳಿಗೆ ಬಹಳ ಲಾಭದಾಯಕ ದಿನ ಅಂತ ಹೇಳ್ಬೋದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಇತರರ ಹಸ್ತಕ್ಷೇಪ ಮಾಡಕ್ಕೆ ನೀವು ಇಷ್ಟಪಡೋದಿಲ್ಲ. ಏಕಾಂಗಿಯಾಗಿ ಕೆಲಸ ಮಾಡೋರಿಗೆ ಹೆಚ್ಚು ತೃಪ್ತಿ ಸಿಗತ್ತೆ. ಇನ್ನ ಹಳೆ ವ್ಯವಹಾರ ಮುಕ್ತಾಯಗೊಳಿಸ್ತೀರಾ. ಹೊಸ ಯೋಜನೆಗಳನ್ನ ರೂಪಿಸ್ತೀರಾ. ಇವತ್ತು ಬಹಳ ಒಳ್ಳೆ ದಿನ ನಿಮಗೆ ಆತರ ಮಾಡಕ್ಕೆ. ಲೋಹ, ಕೃಷಿ ಇದರಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಬೇಡಿಕೆ ಕೂಡ ಸಿಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ನೀವು ಅತ್ಯಂತ ಜಾಗರೂಕತೆಯಿಂದ ಇರ್ಬೇಕು ನೋಡಪ್ಪ. ಇವತ್ತು
ಸ್ಥಿರಾಸ್ತಿ ಅಥವಾ ದೀರ್ಘಕಾಲದ ಉಳಿತಾಯದ ಯೋಜನೆಗೆ ಹಣ ಹೂಡಲು ಯೋಚನೆ ಮಾಡ್ತೀರಾ. ಶಾರ್ಟ್ಕಟ್ ಮೂಲಕ ಹಣ ಗಳಿಸಲು ಆಸೆ ಪಡಕ್ ಹೋಗ್ಬೇಡ್ರಿ. ಅತಿ ದೊಡ್ಡ ನಷ್ಟ ಆಗತ್ತೆ. ಅದನ್ನ ನೀವು ರಿಕವರಿ ಮಾಡಕ್ಕೆ ವರ್ಷ ಅನ್ಗಟ್ಲೆ ಬೇಕಾಗತ್ತೆ. ದಯವಿಟ್ಟು ಆಸೆ ಪಟ್ಟು ಹೂಡಿಕೆ ಮಾಡಕ್ ಹೋಗ್ಬೇಡಿ. ಇನ್ನು ಆದಾಯ ನಿಧಾನಗತಿಯಲ್ಲಿರುತ್ತೆ. ಇವತ್ತು ಸ್ಥಿರವಾಗಿ ಇರುತ್ತೆ, ಆದರೆ ಪಿತೃಪಕ್ಷದ ಕಡೆಯಿಂದ ಸ್ವಲ್ಪ ಆಸ್ತಿ ಬರೋ ಸಾಧ್ಯತೆ ಇದೆ ಇವತ್ತು. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕು. ಅವರ ಮಾರ್ಗದರ್ಶನ ನಿಮಗೆ ಬಹಳ ದಾರಿದೀಪ ಆಗತ್ತೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬಹಳ ಹತ್ತಿರದಿಂದ ಇರ್ತೀರಾ. ಸಂಜೆ ವೇಳೆ ಮನೆಯಲ್ಲಿ ಗಂಭೀರ ವಿಷಯದ ಬಗ್ಗೆ ಚರ್ಚೆ ನಡೆಸ್ತೀರಾ. ಮಕ್ಕಳ ಭವಿಷ್ಯದ ಬಗ್ಗೆ ಮಹತ್ವ ನಿರ್ಧಾರನ ತಗೋತೀರಾ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ನೀವು ಬಹಳ ಹುಷಾರಾಗಿರ್ಬೇಕು. ಮೊಣಕಾಲು ನೋವು, ಕೀಲು ನೋವು, ಈ ಸಮಸ್ಯೆ ಇರೋರು ಜಾಗರೂಕತೆಯಿಂದ ಇರಬೇಕು. ಅತಿಯಾದ ನಡಿಗೆ ಅಥವಾ ಭಾರ ಎತ್ತೋದನ್ನ ನೀವು ಇವತ್ತು ತಪ್ಪಿಸ್ಲೇಬೇಕು. ಹಾಗೆ ಕೆಲಸದ ನಡುವೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋದು ಬಹಳ ಅಗತ್ಯ. ಹಸಿರು ತರಕಾರಿಯನ್ನ ಎಷ್ಟಾಗತ್ತಷ್ಟು ಹೆಚ್ಚು ಸೇವನೆ ಮಾಡಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಕಡು ನೀಲಿ ಮತ್ತೆ ಕಪ್ಪು. ಅದೃಷ್ಟ ಸಂಖ್ಯೆ 8, 4, 6. ಇನ್ನು ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಅಥವಾ ಎಳ್ಳೆಣ್ಣೆ ದೀಪ ಹಚ್ಚೋದು, ಅಥವಾ ಶನಿ ಸ್ತೋತ್ರ ಮನೆಯಲ್ಲೇ ಪಠಿಸೋದು ಬಹಳ ಶುಭನ ತಂದ್ಕೊಡುತ್ತೆ. ಇನ್ನು ಬಡವರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಶನಿದೇವನ ಕೃಪೆಗೆ ಪಾತ್ರರಾಗಲು ಬಹಳ ಸುಲಭ ದಾರಿ ಅಂತ ಹೇಳ್ಬೋದು. ಇನ್ನು ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ ಮಂತ್ರನ 108 ಬಾರಿ ಜಪಿಸ್ರಿ. ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಸೋಮಾರಿತನಕ್ಕೆ ಎಡೆ ಮಾಡ್ಕೊಡಕ್ ಹೋಗ್ಬೇಡಿ. ನಿಮ್ಮ ಅತಿಯಾದ ಗಂಭೀರ ಸ್ವಭಾವದಿಂದ ಇತರರ ಮೇಲೆ ತಪ್ಪು ಅಭಿಪ್ರಾಯ ಮೂಡದಂತೆ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು. ಇನ್ನು ಒಟ್ಟಾರೆಯಾಗಿ ನಿಮ್ಮ ತಾಳ್ಮೆಯ ಪರೀಕ್ಷೆ ಆಗುವ ದಿನ ಇವತ್ತು. ಕಠಿಣ ಶ್ರಮ ಮತ್ತೆ ಪ್ರಾಮಾಣಿಕತೆ ದಿನ ಅಂತ್ಯದಲ್ಲಿ ಜಯ ಕಂಡುಕೊಳ್ತೀರಾ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ನೀವು ಈ ರಾಶಿಯಲ್ಲಿ ಸದಾ ಹೊಸ ಆಲೋಚನೆಯಿಂದ ತೊಡ್ಕೊಂಡಿರ್ತೀರಾ. ನೀವು ಒಂಥರ ಮಾನವೀಯತೆ ಗುಣ ಉಳ್ಳವರು. ಈ ದಿನ ಗ್ರಹಗತಿಗಳು ಹೇಗೆ ಪರಿಣಾಮ ಬೀಳುತ್ತೆ ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನಿಮ್ಮಲ್ಲಿ ಹೊಸ ವಿಚಾರಕ್ಕೆ ಕ್ರಾಂತಿ ನಡೆಯುತ್ತೆ ಇವತ್ತು. ಕುಂಭರಾಶಿಯವರು ಮೂಲತಃ ಬುದ್ಧಿಜೀವಿಗಳು ನೀವು. ಹಾಗೆ ನೀವು ಸಮಾಜದ ಬಗ್ಗೆ ಅಥವಾ ನಿಮ್ಮ ಸ್ವಂತ ಪ್ರಗತಿ ಬಗ್ಗೆ ಬಹಳ ಡೀಪಾಗಿ ಯೋಚನೆ ಮಾಡ್ತಿರ್ತೀರ. ಆಮೇಲೆ ನೀವು ಇವತ್ತು ಯಾರ ಒತ್ತಡಕ್ಕೂ ಮಣಿಯಕ್ಕೆ ಹೋಗಲ್ಲ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಬಯಸ್ತೀರ. ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ. ನಿಮ್ಮ ಮೇಲೆ ಬಹಳ ಜನ ಡಿಪೆಂಡ್ ಆಗಿರ್ತಾರೆ. ಇನ್ನು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಬಹಳ ಗುಣ. ಅದು ನಿಮ್ಗೆ ಸಮಾಜದಲ್ಲಿ ಗೌರವ ಕೂಡ ತಂದ್ಕೊಡತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಬಹಳ ಅತ್ಯಂತ ಕ್ರಿಯಾಶೀಲರಾಗಿರ್ತೀರ. IT ಕ್ಷೇತ್ರ, ವಿಜ್ಞಾನ, ಸಂಶೋಧನೆ, ತಾಂತ್ರಿಕ ಕ್ಷೇತ್ರ ಇದರಲ್ಲೆಲ್ಲ ಕೆಲಸ ಮಾಡೋರಿಗೆ ಬಹಳ ಯಶಸ್ವಿ ದಿನ ಅಂತ ಹೇಳ್ಬೋದು. ನಿಮ್ಮ ನವೀನ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯುತ್ತೆ. ಹಾಗೆ ನೀವು ಲೇಖಕರು ಅಥವಾ ಕಲಾವಿದರಾಗಿದ್ರೆ ಇವತ್ತು ನಿಮ್ಮ ಸೃಜನಶೀಲ ಕೆಲಸ ಬಹಳ ಹೆಚ್ಚು ತುಂಗದಲ್ಲಿರುತ್ತೆ. ಆಮೇಲೆ ಹೊಸ ಕೃತಿಗಳನ್ನು ಆರಂಭಿಸಲು ಬಹಳ ಒಳ್ಳೆ ದಿನ ಇವತ್ತು. ಇನ್ನು ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ತಿರುವುಗಳು ಸಿಗೋ ಸಾಧ್ಯತೆ ಇದೆ. ಹೊಸ ಮಾರುಕಟ್ಟೆ ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ವಿಸ್ತರಣೆ ಇವತ್ತು ಬಹಳ ಪೂರಕವಾದ ದಿನ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಮಿಶ್ರ ಫಲನ ಹೊಂದಿರ್ತೀರಾ. ಆದಾಯದ ಹರಿವು ಉತ್ತಮವಾಗಿರುತ್ತೆ, ಆದ್ರೂ ಅದನ್ನ ಉಳಿಸ್ಕೊಳ್ಳೋ ಕಡೆ ಗಮನ ಹರಿಸಬೇಕು. ಇನ್ನು ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ಕರೆನ್ಸಿ ಅಂತ ಆಧುನಿಕ ಹೂಡಿಕೆಗಳ ಬಗ್ಗೆ ನೀವು ಸ್ವಲ್ಪ ಆಸಕ್ತಿನ ಹೊಂದಿರ್ತೀರಾ. ಆದ್ರೆ ಯಾವುದೇ ಹೂಡಿಕೆ ಮಾಡೋ ಮೊದಲು ಮಾರುಕಟ್ಟೆಯ ಸ್ಥಿತಿಗತಿಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು. ಇನ್ನ ಹೊಸ ಗ್ಯಾಜೆಟ್ಗಳನ್ನು ಖರೀದಿ ಮಾಡಕ್ಕೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಬಜೆಟ್ ನೋಡಿ ಲೆಕ್ಕಾಚಾರ ಹಾಕಿ. ಇನ್ನು ಕೌಟುಂಬಿಕ ಜೀವನ ನೋಡೋದಾದ್ರೆ ಸ್ನೇಹಿತರೊಂದಿಗೆ ಹೆಚ್ಚು ಸಮಯನ ಕಳೀತೀರಾ. ಮನೆಯಲ್ಲಿ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಪ್ರೇಮಿಗಳಿಗೆ ರೊಮ್ಯಾಂಟಿಕ್ ದಿನ ಇವತ್ತು.
ನಿಮ್ಮ ಸಂಗಾತಿಯೊಂದಿಗೆ ವಿಭಿನ್ನವಾಗಿ ಸಮಯ ಕಳೆಯಲು ಯೋಜನೆಯನ್ನು ರೂಪಿಸಿಕೊಳ್ತೀರಾ. ನಿಮ್ಮ ಕಷ್ಟದ ಸಮಯದಲ್ಲಿ ಸಹೋದರರು ಅಥವಾ ಆಪ್ತ ಸ್ನೇಹಿತರು ನಿಮಗೆ ಬೆಂಬಲ ನೀಡ್ತಾರೆ. ಇನ್ನು ಆರೋಗ್ಯ ನೋಡೋದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಸುಧಾರಣೆ ಆಗತ್ತೆ. ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಕಾಲಿನ ಸ್ನಾಯುಗಳು ಅಥವಾ ಪಾದ ನೋವು ಸಮಸ್ಯೆ ಇರೋರು ಬಹಳ ಜಾಗರೂಕತೆಯಿಂದ ಇರಬೇಕು. ಅತಿಯಾದ ಒತ್ತಡ ಮಾಡಕ್ ಹೋಗ್ಬೇಡಿ. ಇನ್ನು ಮಾನಸಿಕವಾಗಿ ಸದೃಢರಾಗಿರ್ತೀರಾ. ಸಂಜೆ ವೇಳೆ ಸಂಗೀತ ಕೇಳೋದು ಅಥವಾ ಪುಸ್ತಕ ಓದೋದು ನಿಮಗೆ ಬಹಳ ಚೈತನ್ಯನ ತಂದುಕೊಡತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ, ಅದೃಷ್ಟ ಬಣ್ಣ ನೀಲಿ, ನೇರಳೆ ಮತ್ತು ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 8, 5, 4. ಇನ್ನು ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ, ಇವತ್ತು ಸಂಜೆ ಶನಿ ದೇವಸ್ಥಾನ ಭೇಟಿ ಮಾಡೋದು, ಹನುಮಂತನಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ಬಹಳ ಶ್ರೇಯಸ್ಕರ. ಆಮೇಲೆ ಅಂಗವಿಕಲರಿಗೆ ಅಥವಾ ವೃದ್ಧರಿಗೆ ಆಹಾರ ಸಹಾಯ ಮಾಡೋದು ಕುಂಭರಾಶಿಯವರಿಗೆ ಬಹಳ ಶ್ರೇಷ್ಠ. ಇನ್ನ ಓಂ ನೀಲಾಂಜನ ಸಮಾಭಸಂ ರವಿಪುತ್ರಂ ಯಮಗ್ರಜಂ ಅಥವಾ ಛಾಯಾ ಮಾರ್ಕಂಡಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬ ಮಂತ್ರ ಪಠಿಸೋದ್ರಿಂದ ನಿಮ್ಮ ಸಕಲ ಕಾರ್ಯ ಸಿದ್ಧಿಯಾಗಿ ಆರ್ಥಿಕ ವೃದ್ಧಿಯಾಗತ್ತೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಇವತ್ತು ಅತಿಯಾದ ಆತ್ಮವಿಶ್ವಾಸದಿಂದ ಇತರರ ವ್ಯಕ್ತಿತ್ವ ವಿಚಾರಗಳನ್ನ ಹಸ್ತಕ್ಷೇಪ ಮಾಡಕ್ ಹೋಗ್ಬೇಡಿ. ಆಮೇಲೆ ಹಳೆ ವಿಚಾರ ಬಗ್ಗೆ ಯೋಚನೆ ಮಾಡಿ ಸಂಕಟ ಪಡೋದನ್ನ ಬಿಟ್ಬಿಡಿ. ಆಗಿರೋದು ಮುಗ್ದೋಗ್ಬಿಟ್ಟಿದೆ. ಇನ್ನು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಒಟ್ಟಾರೆಯಾಗಿ ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗೆ ಜಗತ್ತನ್ನೇ ಗೆಲ್ಬಹುದು. ಧನಾತ್ಮಕ ಚಿಂತನೆಯಿಂದ ನೀವು ಮುನ್ನುಗ್ಗಬೇಕು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಈ ರಾಶಿಯವರು ಸಹಜವಾಗಿ ಕರುಣಾಮಯಿಗಳು. ಈ 12 ರಾಶಿ ಕಂಪೇರ್ ಮಾಡಿದ್ರೆ ಈ ಮೀನ ರಾಶಿಯವರು ಇದಿರಲ್ಲ, ನೀವು ಒಂಥರ ಭಾರಿ ಕರುಣೆ ಉಳ್ಳವರು. ಹಾಗೆ ಆಧ್ಯಾತ್ಮ ಚಿಂತಕರು, ಕಲ್ಪನಾಶೀಲರು. ಈ ದಿನ ಗ್ರಹಗತಿಗಳು ನಿಮ್ಮ ಮೇಲೆ ಯಾವ ತರ ಪರಿಣಾಮ ಬೀಳತ್ತೆ ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ, ನಿಮ್ಮ ಮನಸ್ಸು ಇವತ್ತು ಬಹಳ ಶಾಂತವಾಗಿರುತ್ತೆ. ಚಂದ್ರನ ಸಂಚಾರದಿಂದಾಗಿ ನೀವು ಸ್ವಲ್ಪ ಭಾವುಕರಾಗಿರ್ಬಹುದು. ಆದ್ರೆ ನಿಮ್ಮ ಅಂತರಾತ್ಮದ ಧ್ವನಿ ನಿಮಗೆ ಸರಿಯಾದ ದಾರಿದೀಪ ತೋರಿಸುತ್ತೆ. ಇನ್ನು ನೀವು ಹೊಸ ವಿಚಾರದ ಬಗ್ಗೆ ಕನಸು ಕಾಣ್ತಾ ಇರ್ತೀರ. ನಿಮ್ಮ ಸೃಜನಶೀಲತೆ ಹೆಚ್ಚಾಗತ್ತೆ. ಸಂಕೀರ್ಣ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರ ಕಂಡುಕೊಳ್ತೀರ. ಇತರರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಮನಸ್ಸು ತೃಪ್ತಿನ ಪಡ್ಕೊಳ್ಳುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡಿದ್ರೆ, ಕಚೇರಿಯಲ್ಲಿ ನಿಮ್ಮ ಮೃದು ಸ್ವಭಾವ ಎಲ್ಲರ ಮೆಚ್ಚುಗೆ ಪಾತ್ರರಾಗ್ತೀರ. ಇನ್ನು ಶಿಕ್ಷಣ, ಸಮಾಜ ಸೇವೆ, ವೈದ್ಯಕೀಯ ಅಥವಾ ಧಾರ್ಮಿಕ ಕ್ಷೇತ್ರ ಇದ್ರಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅತ್ಯಂತ ಶುಭ ದಿನ ಇವತ್ತು. ಇನ್ನು ದೂರದ ಪ್ರಯಾಣ, ಕೆಲಸದ ನಿಮಿತ್ತ ದೂರ ಪ್ರಯಾಣ ಬೆಳೆಸ್ತೀರಾ. ಅದು ನಿಮಗೆ ಭವಿಷ್ಯದಲ್ಲಿ ಒಳ್ಳೆ ಪ್ರಗತಿನ ತಂದುಕೊಡುತ್ತೆ. ಇನ್ನು ವಿದೇಶಿ ವ್ಯವಹಾರ ಅಥವಾ ಸಮುದ್ರ ಸಂಬಂಧ ಉತ್ಪನ್ನಗಳಲ್ಲಿ ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನಲಾಭ ನೋಡ್ರಿ ಇವತ್ತು. ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಆರ್ಥಿಕವಾಗಿ ಬಹಳ ಬಲವಾಗಿರ್ತೀರಾ. ನಿರೀಕ್ಷಿತ ಮೂಲಗಳಿಂದ ಹಣ ಕೈ ಸೇರತ್ತೆ. ದಾನ ಧರ್ಮಕ್ಕೆ ಹಣ ಖರ್ಚು ಮಾಡ್ತೀರಾ. ನಿಮ್ಮ ಆದಾಯದ ಹರಿವು ಕುಂಠಿತ ಆಗೋದೇ ಇಲ್ಲ ಲೈಫ್ ಲಾಂಗ್. ಇನ್ನು ಚಿನ್ನ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಬಹಳ ಒಳ್ಳೆ ದಿನ. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಕ್ಕೆ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತೆ, ಪ್ರೀತಿ ಇರುತ್ತೆ, ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯ ಅಥವಾ ಪೂಜೆ ನಡೆಯುತ್ತೆ. ಇನ್ನು ಮಕ್ಕಳ ನಡವಳಿಕೆಯಿಂದ ನಿಮಗೆ ಸಂತೋಷ ಸಿಗುತ್ತೆ. ಅವರಿಗಾಗಿ ಸ್ವಲ್ಪ ಸಮಯ ಮೀಸಲಿಡ್ತೀರಾ. ಇನ್ನು ಮನೆಯ ಹಿರಿಯರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಆರೋಗ್ಯ ನೋಡೋದಾದ್ರೆ, ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಕಾಲಿನ ಪಾದ ನೋವು, ನಿದ್ರಾಹೀನತೆ ಕಾಡತ್ತೆ. ರಾತ್ರಿ ಹೊತ್ತು ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯಿರಿ, ಮಲ್ಕೊಳ್ಳಿ. ಇನ್ನು ಅತಿಯಾದ ತಣ್ಣನೆ ಪದಾರ್ಥ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ, ಅದೃಷ್ಟ ಬಣ್ಣ ಹಳದಿ ಮತ್ತು ಬಿಳಿ ಕೇಸರಿ. ಅದೃಷ್ಟ ಸಂಖ್ಯೆ 3, 7, 1. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅಂದ್ರೆ, ಗುರುವಿನ ದೇವಸ್ಥಾನಕ್ಕೆ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಬೇಕು. ಶ್ರೀಮನ್ನಾರಾಯಣನನ್ನು ಪೂಜಿಸೋದು ಅಥವಾ ಓಂ ನಮೋ ನಾರಾಯಣಾಯ ಮಂತ್ರನ ಪಠಿಸೋದು. ಹಾಗೆ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ
ಅರ್ಚಕರಿಗೆ ಹಳದಿ ಬಣ್ಣದ ಹಣ್ಣು ಅಥವಾ ವಸ್ತ್ರವನ್ನು ದಾನ ಮಾಡಿ. ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಯಾಕಂದ್ರೆ ಇವತ್ತು ಅತಿಯಾದ ಭಾವನಾತ್ಮಕತೆಗೆ ಒಳಗಾಗಿ ಯಾರಿಗೂ ಹಣದ ಭರವಸೆ ನೀಡಕ್ ಹೋಗ್ಬೇಡಿ. ಇತರರ ಕೆಲಸದಲ್ಲಿ ಅತಿಯಾಗಿ ತಲೆ ಕೆಡಿಸ್ಕೊಳಕ್ಕಂತೂ ಹೋಗ್ಲೇಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಅದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಶಾಂತಿಯಿಂದಿರ್ತೀರ. ಕಂಡೋರಿಗಾಗಿ ತಲೆ ಕೆಡಿಸ್ಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ನಿಮ್ ತಲೆಯಲ್ಲಿ ಹುಳ ಬಿಟ್ಟು ಅವ್ರು ಆರಾಮಾಗಿರ್ತಾರ. ಸೊ ಹಾಗಾಗಿ ನನ್ನ ಕೆಲಸ ಇಷ್ಟಿದ್ರೆ ನೀವು ಬಹಳ ಖುಷಿಯಾಗಿರ್ತೀರ. ಆಮೇಲೆ ಇವತ್ತು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಮತ್ತೆ ಭೌತಿಕ ಸುಖನ ಸಮತೋಲನವಾಗಿ ಅನುಭವಿಸ್ತೀರ. ದೈವ ಬಲದಿಂದ ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 1 ಮೇ 2026 12 ರಾಶಿಗಳ ದಿನ ಭವಿಷ್ಯ. ನೋಡಿ, ನಾನು ವಿಶೇಷ ಪರಿಹಾರ ಏನು ಕೊಡ್ತೀನಿ, ಆದ್ರೆ ಅದರಲ್ಲಿ ತುಂಬಾ ಜನ ಪಾಲಿಸಲ್ಲ. ಬರೀ ನೀವು ಜಾತಕ ಏನಿದೆ, ಇವತ್ತಿನ ರಾಶಿ ಏನಿದೆ, ಇವತ್ತಿನ ನನ್ನ ಕೆಲಸ ಏನಿದೆ, ಫಲಾಫಲಗಳು ಬೇಕು ಅನ್ನೋದಾದ್ರೆ ನೀವು ಅಟ್ಲೀಸ್ಟ್ ನಿಮಗೇನು ವಿಶೇಷ ಮಂತ್ರ ಹೇಳಿರ್ತೀನಲ್ಲ, ಆ ಮಂತ್ರನ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಅಕಸ್ಮಾತ್ ಮೀನ ರಾಶಿ ಆಗಿರ್ಬೋದು ಅಥವಾ ವೃಶ್ಚಿಕ ರಾಶಿ ಆಗಿರ್ಬೋದು, ನಿಮ್ಮ ರಾಶಿಗೆ ಪರಿಹಾರದಲ್ಲಿ, ವಿಶೇಷ ಪರಿಹಾರದಲ್ಲಿ ನಾನು ಮಂತ್ರ ಹೇಳಿರ್ತೀನಿ, ಈ ದಿನದ ಮಂತ್ರ ಅಂತ. ಇಷ್ಟು ಬಾರಿ ಪಠಿಸ್ಬೇಕು, 21 ಬಾರಿ, 108 ಬಾರಿ ಪಠಿಸ್ಬೇಕು ಅಂತ ಹೇಳಿರ್ತೀನಿ. ನೀವು ಒಂದು ಸರಿ ನನಗೆ ಕಮೆಂಟ್ ಮಾಡಿ ಆ ಮಂತ್ರನ. ಆಮೇಲೆ ಅದು ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಲ್ಲಿ ಆಳವಾಗಿ ಉಳಿದು ಬಿಡುತ್ತೆ. ದಿನ ಇಡೀ ನೀವು ಅದನ್ನ ರಿಪೀಟ್ ತಲೆಯಲ್ಲಿ ಹೇಳ್ತಾನೆ ಇದ್ರೆ ಆಟೋಮೆಟಿಕ್ ನೀವು ಅದನ್ನ ಇಷ್ಟು ಸರಿನೇ ಹೇಳ್ಬೇಕು, ಅಷ್ಟು ಸರಿನೇ ಹೇಳ್ಬೇಕಂತಿಲ್ಲ, ಅದ್ರ ಫಲ ನಿಮಗೆ ಸಿಗ್ತಾ ಹೋಗತ್ತೆ ಇಡೀ ದಿನ. ಸೊ ಇದೊಂದನ್ನ ಕೆಲಸ ಇವತ್ತಿಂದ ಮಾಡಿ. ಈ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ರಾಶಿಯ ವಿಶೇಷ ಮಂತ್ರನ ತಿಳಿಸಿ. ಯಾವ ತರ ಫಲ ಬರುತ್ತೆ ಅಂತ ಹೇಳಿ ನೀವು ನನಗೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ದಿನನಿತ್ಯ ಭವಿಷ್ಯ ಕೇಳೋದಕ್ಕೋಸ್ಕರ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.